ಧ್ಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸಂಜೆಯ ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಚರ್ಚೆ ಅಂದ್ರೆ ಕರ್ನಾಟಕ ಬಜೆಟ್ ಇದು ಇವತ್ತು ಸಿದ್ದರಾಮಯ್ಯನವರ ಒಂದು ದಾಖಲೆ ಬಜೆಟ್. ಸುಮಾರು ಅವರು ಮುಖ್ಯಮಂತ್ರಿಗೆ 9ನೇ ಬಜೆಟ್ ಮತ್ತು ಒಟ್ಟಾರೆ 16ನೇ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ದಾರೆ. ಇದು ದಾಖಲೆ ಬಜೆಟ್ ಕೂಡ ಅಂತ ಹೇಳ್ತಾ ಇದ್ದಾರೆ. ಅವರ ಅನಾರೋಗ್ಯದ ನಡುವೆನೂ ಕೂಡ ಸುದೀರ್ಘ ಒಂದು ಭಾಷಣ ಮಾಡಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇದನ್ನ ವಿರೋಧ ಪಕ್ಷಗಳು ರಾಜಕೀಯವಾಗಿ ಏನೇ ಮುಖ್ಯವಾಗಿ ಇದನ್ನ ಅಪೀಸ್ಮೆಂಟ್ ಬಜೆಟ್ ಅಂತ ಹೇಳ್ತಾ ಇದಾರೆ. ಹಾಗೆ ಮುಸ್ಲಿಂ ಬಜೆಟ್, ಹಲಾಲ್ ಬಜೆಟ್ ಈ ತರ ಅಂದ್ರೆ ಬಿಜೆಪಿಯಿಂದ ಇನ್ನೇನ್ ನಿರೀಕ್ಷೆ ಮಾಡಕ್ ಸಾಧ್ಯವಿಲ್ವೇನೋ. ರೈತರ ಬಗ್ಗೆ ಯಾವುದ್ರ ಬಗ್ಗೆನೂ ಕೂಡ ಅವ್ರು ಮಾತನಾಡದೆ ಒಂದು ಧಾರ್ಮಿಕ ವಿಷಯವನ್ನು ಮಾತ್ರ ಇಲ್ಲಿ ಧರ್ಮದ ವಿಷಯವನ್ನು ಇಟ್ಕೊಂಡು ಮಾತನಾಡ್ತಾರೆ. ಆದ್ರೆ ನಿಜವಾಗಿ ಈ ಬಜೆಟ್ ಹೇಗಿದೆ ಮತ್ತು ಅದರ ಈ ಬಜೆಟ್ ನಿಜವಾಗ್ಲೂ ಅಷ್ಟೊಂದು ಕಳಪೆಯಾಗಿದೆ ಅಥವಾ ಈ ಬಜೆಟ್ ಅಲ್ಲಿ ಏನು ಇಲ್ವಾ ಅನ್ನೋದು ಈಗಾಗಲೇ ನಾವು ಸಾಕಷ್ಟು ಹೇಳಿದ್ವಿ. ಆದ್ರೆ ತಜ್ಞರಾದಂತಹ ಪ್ರೊಫೆಸರ್ SR ಕೇಶವ್ ಅವರು ಇದಕ್ಕೆ ಸಮರ್ಥರು ಮತ್ತು ಅವರಿಗೆ ಅದನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಎಲ್ಲ ಸಾಮರ್ಥ್ಯ ಇದೆ. ಮತ್ತು ಈಗಾಗಲೇ ರಾಜ್ಯದ ಜನತೆ ಅವರನ್ನ ನಮ್ಮ ಚಾನೆಲ್ ಸಾಕಷ್ಟು ಕೂಡ ನೋಡಿದ್ದಾರೆ ನಿಷ್ಪಕ್ಷಪಾತವಾಗಿ ಮತ್ತು ಯಾವುದೇ ಒಂದು ಸಿದ್ಧಾಂತಗಳ ಕಟ್ಟಿ ಬೆಳೆದೆ ನೇರವಾಗಿ ವಿಷಯವನ್ನ ಮಂಡಿಸ್ತಾರೆ. ಸೊ ಆ ಕಾರಣಕ್ಕಾಗಿ ಇಡೀ ನನ್ನ ಯಾವ ಪ್ರಶ್ನೆಗಳಿದೆ ಅವರಿಗೆ ನೇರವಾಗಿ ಈ ಒಂದು ಬಜೆಟ್ ವಿಶ್ಲೇಷಣೆ ಮಾಡೋದಕ್ಕೆ ಬಿಡ್ತಾರೆ. ಸರ್, ಇವತ್ತಿನ ಚರ್ಚೆಗೆ ಸ್ವಾಗತ, ನಮಸ್ಕಾರ. ಈ ಆಯವ್ಯಯವನ್ನ ವಿರೋಧ ಪಕ್ಷಗಳು ಏನೇ ಟೀಕೆ ಮಾಡಿರ್ತಾವೆ ಎಂದು ಹೇಗೆ ನೋಡ್ತೀವಿ? ಯಾ ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಮಾತ್ರ ಈ ಆಯವ್ಯಯವನ್ನ ನೋಡಿ ಜನಕ್ಕೆ ಯಾವ ರೀತಿ ಇದು ಅನುಕೂಲ ಆಗತ್ತಾ ಅನನುಕೂಲ ಆಗತ್ತಾ ಆ ಮಟ್ಟಕ್ಕೆ ಮಾತ್ರ ನನ್ನ ಚರ್ಚೆಯನ್ನ ಸೀಮಿತಗೊಳಿಸ್ಕೊಳ್ತೇನೆ. ಒಟ್ಟು ಈ ಆಯವ್ಯಯ ಈ ಸರಿ 9.3% ಅಷ್ಟು ಕಳೆದ ಬಾರಿಗೆ ಹೋಲಿಸಿದ್ರೆ, ಕಳೆದ ಬಾರಿ 3,71,000 ಕೋಟಿಯ ಬಜೆಟ್ ಇತ್ತು. ಈ ಸರಿ 4,09,549 ಕೋಟಿ, ಅಂದ್ರೆ 9.3% ಅಷ್ಟು ಹೆಚ್ಚಳ ಆಗಿದೆ. ಈಗ ನಮ್ಗೆ ಸಾಮಾನ್ಯವಾಗಿ ನಾವೇನ್ ಅನ್ಕೊಳ್ತಾ ಇದ್ವಿ ಅಂತಂದ್ರೆ ಈ ಏನು ಫ್ರೀಬೀಸ್ ಅಥವಾ ಗ್ಯಾರಂಟಿ ಅಂತ ಏನು ನಾವು ತುಂಬಾ ಪಾಪ್ಯುಲರ್ ಆಗಿ ಕರಿತಾ ಇದ್ದೀವಿ, ಇದು ಒಂದು 52,000 ಕೋಟಿ ಹೋದ್ರೆ ನಮ್ಮ ಹತ್ರ ಅಷ್ಟು ಅಭಿವೃದ್ಧಿಗೆ ದುಡ್ಡು ಇರೋದಿಲ್ಲ, ವಿತ್ತೀಯ ಶಿಸ್ತು ಸ್ವಲ್ಪ ಏರ್ಪೇರ್ ಆಗುವ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದನ್ನ ಇವನ್ ನನ್ನನ್ನು ಒಳಗಾಗಿ ನಾನು ಹೇಳಿದ್ದೀನಿ, ಇಲ್ಲ ಅಂತ ಅಲ್ಲ. ಆದ್ರೆ ಈ ಸರಿ ಆ ಚೌಕಟ್ಟಲ್ಲಿ ಏನನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಈಗ ನಾವು ಸರಿಯಾಗಿ ಇದನ್ನ ಗಮನಿಸಿದ್ರೆ ನಮ್ಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ನಾವೇನ್ ಕರಿತೀವಿ ಅದು 3,11,000 ಕೋಟಿ ಇದೆ. ಇಲ್ಲಿ 3,11,000 ಕೋಟಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದ್ದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಅನ್ನೋಂಥದ್ದು ಇಂಪಾರ್ಟೆಂಟ್. ಯಾಕಂದ್ರೆ ಕೆಪೆಕ್ಸ್ ಯಾವಾಗ್ಲೂ ನಮಗೆ ಇನ್ಫ್ರಾಸ್ಟ್ರಕ್ಚರ್ನ ಸೃಷ್ಟಿ ಮಾಡುತ್ತೆ, ಅಸೆಟ್ ಬಿಲ್ಡ್ ಮಾಡುತ್ತೆ, ಅದರಿಂದ ಅಭಿವೃದ್ಧಿ ಆಗುತ್ತೆ, ರಾಜ್ಯದ ಅಭಿವೃದ್ಧಿ ಆಗುತ್ತೆ. ಸೊ ಈ ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಗೆ ಈಗ ಸಾಲ ಮಾಡ್ತಾರೆ, ಎಲ್ಲರೂ ಸಾಲ ಮಾಡದೆ ಆಯವ್ಯಯ ಮಾಡಕ್ಕೇನು ಆಗಲ್ಲ. ಆದ್ರೆ ಸಾಲ ಮಾಡಿ ಆಯವ್ಯಯ ಮಾಡಿದಾಗ ಆ ಸಾಲದ ಎಷ್ಟು ಭಾಗ ನಮ್ಮಲ್ಲಿ ಆಸ್ತಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ, ಬ್ರಿಡ್ಜ್ಗಳನ್ನ, ಇನ್ಫ್ರಾಸ್ಟ್ರಕ್ಚರ್ನ, ರೋಡ್ಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ರೆ ಈ ಬಾರಿ ಆಯವ್ಯಯದಲ್ಲಿ 71,336 ಕೋಟಿ, ಅಂದ್ರೆ ನಾನು ಲೆಕ್ಕ ಹಾಕ್ತಾ ಇದ್ದೆ ಅದು 61%, 61.49% ಬರುತ್ತೆ. ಅಂದ್ರೆ ಬಹುತೇಕ 61% ಅಷ್ಟು ಏನ್ ಸಾಲ ತಗೊಳ್ತಾರೆ ಅದನ್ನ ಅವರು ಈ ತರ ಬಂಡವಾಳ ಸಂಚಯನ ಮಾಡಿ ಅದರಿಂದ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ ಅನ್ನುವಂಥದ್ದು ಮೊದಲನೇದು. ಇದು ಕಳೆದ ಬಾರಿಗೆ ಹೋಲಿಸಿದ್ರೆ, ಕಳೆದ ಬಾರಿ ಇದು 54% ಇರ್ತಾ ಇತ್ತು. ಹಾಗಾಗಿ ಕಳೆದ ಬಾರಿಗೆ ಹೋಲಿಸಿದ್ರೆ ಇದು ಮಚ್ ಬೆಟರ್ ಆ ತರದಲ್ಲಿ ಹೋಲಿಸಿದ್ರೆ. ಆಮೇಲೆ ಇದು ಒಂದು ವಿಚಾರ ಏನಿದೆ ಅಂದ್ರೆ ರೆವಿನ್ಯೂ ಡೆಫಿಸಿಟ್. ಈ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಏನು ಅಂತಂದ್ರೆ ಇವಾಗ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ನಮ್ಗೆ ಆದಾಯ ಏನ್ ಬರುತ್ತಲ್ಲ ಸರ್ಕಾರಕ್ಕೆ, ಅವಾಗ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಈಗ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಬೇಕು, ಇಂಟ್ರೆಸ್ಟ್ ಈಗ ಸಾಲ ತಗೊಂಡಿರೋದ್ರ ಮೇಲೆ ಬಡ್ಡಿ ಕಟ್ಟಬೇಕು, ಅನಂತರ ಪೆನ್ಷನ್, ನಿವೃತ್ತರಾದವ್ರಿಗೆ ಪೆನ್ಷನ್ ಕೊಡಬೇಕು, ಇಲ್ಲ ಯಾವ್ದಾದ್ರು ಸಬ್ಸಿಡಿ ಕೊಡೋದಿರುತ್ತೆ, ಇಲ್ಲ ವೆಲ್ಫೇರ್ ಸ್ಕೀಮ್ಸ್ ಇರುತ್ತೆ. ಇವಕ್ಕೆಲ್ಲವೂ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಮಾಡ್ತೀವಿ. ಅಂದ್ರೆ ನಮ್ಗೆ ಏನು ಆದಾಯ ಇರುತ್ತೆ ಅದರಲ್ಲಿ ನಾವು ಖರ್ಚನ್ನ ಮಾಡ್ತೀವಿ. ಅದು ಕಳೆದ ಬಾರಿ 27,000 ಕೋಟಿ ಇತ್ತು. ಕಳೆದ ಬಾರಿ ಅದು 27,000 ಕೋಟಿ ಇತ್ತು. ಅಂದ್ರೆ 1% GSDP 1% ಅದು ಆಗಿತ್ತು. ನಾವು ಅವಾಗೂ ಅನ್ಕೋತಾ ಇದ್ವಿ ರೆವೆನ್ಯೂ ಡೆಫಿಸಿಟ್ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ನಾವು ಸರ್ಪ್ಲಸ್ ಇರ್ತಾ ಇದ್ವಿ, ಡೆಫಿಸಿಟ್ ಪ್ರಶ್ನೆ ಇರಲಿಲ್ಲ ರೆವೆನ್ಯೂದಲ್ಲಿ. ಈಗ 1% ಬಂದಿದೆ. ಆಗ ಇನ್ನು ಸ್ವಲ್ಪ ಕಡಿಮೆ ಆಗಿದ್ರೆ ಒಳ್ಳೇದು, ಇನ್ನು ಅದು ಇಲ್ದೇನೆ ಇದ್ರೆ ಡೆಫಿಸಿಟ್ ರೆವೆನ್ಯೂ ಒಳ್ಳೇದು ಅಂತ. ಈ ಬಾರಿ ಆಯವ್ಯಯದಲ್ಲಿ ಅದು 19,262 ಕೋಟಿಗೆ ಕಡಿಮೆ ಆಗಿದೆ. 27,000 ಕೋಟಿಯಿಂದ 19,262 ಕೋಟಿ ಕಮ್ಮಿ ಆಗಿದೆ. ಅಂದ್ರೆ 1% GSDP ಇದ್ದದ್ದು ಈಗ 0.63%ಗೆ, ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಇದು ಒಂದು ಪಾಸಿಟಿವ್ ಆದಂತ ಬೆಳವಣಿಗೆ.
ಆಮೇಲೆ ಈ ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು 90,428 ಕೋಟಿ. ಇದಕ್ಕೆ ನಾವು ವಿತ್ತೀಯ ಕೊರತೆ ಅಂತ ಏನ್ ಕರಿತೀವಿ, ಅದು ಒಟ್ಟು 90,428 ಕೋಟಿ ಇದೆ. ಸೊ ಒಟ್ಟು ರಾಜ್ಯದ ಸಾಲದ ಒಟ್ಟು ಮೊತ್ತ ಇವತ್ತಿಗೆ, ಅಂದ್ರೆ ಈ ಆಯವ್ಯಯ ಮಂಡಿಸಿರುವಾಗ ಎಸ್ಟಿಮೇಟ್ ಮಾಡಿರುವಂತದ್ದು 7,64,655 ಕೋಟಿ. ಅಂದ್ರೆ ಇವಾಗ ಏನು, ಒಟ್ಟು ರಾಜ್ಯದಲ್ಲಿ ನಮ್ಗೊಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಒಂದಿದೆ, ಅದು ಹೇಳುತ್ತೆ ನಮ್ಗೆ 25% ಮೀರಬಾರ್ದು ಸಾಲ ಮಾಡುವಂಥದ್ದು ಅನ್ನುವಂಥದ್ದನ್ನ ಹೇಳುತ್ತೆ. ಸೊ ಈಗ 7,64,655 ಕೋಟಿ ಏನಾಗಿದೆ ಒಟ್ಟು ಇಲ್ಲಿವರೆಗಿನ ಒಟ್ಟು ಸಾಲ ಆಗತ್ತೆ ಈ ವರ್ಷನೂ ಉಪಯೋಗಿಸಿದ್ರೆ, ಅದು 24.91% ಆಗಿದೆ. ಅಂದ್ರೆ 25% ಒಳಗಿದೆ, ಆದ್ರೆ ಅದು ನಿಮ್ಗೆ ಗಡಿಯಲ್ಲಿದೆ. ಈಗ ಡಾಕ್ಟರ್ಸ್ ಯಾವಾಗ ಹೇಳ್ತಾರೆ ನಮ್ಗೆ, ಇನ್ನೇನು ನೀವು ಶುಗರ್ ಇನ್ನೇನು ಇದ್ರಲ್ಲಿ ಬರ್ತಾ ಇದೆ, ಬಾರ್ಡರ್ ಲೈನ್ ಅಲ್ಲಿ ಇದೀವಿ ಅನ್ನೋ ತರ, ಆ ತರದ ಬಾರ್ಡರ್ ಲೈನ್ ಅಲ್ಲಿ ಇದೆ. ಬಟ್ ಆತಂಕಕ್ಕೆ ಒಳಗಾಗುವ ಕಾರಣ ಇಲ್ಲ, ಯಾಕಂದ್ರೆ ಡಿಸಿಪ್ಲಿನ್ ಇದೆ ಇವಾಗ್ಲೂ. ಆದ್ರೆ ಒಂದ್ ಸ್ವಲ್ಪ ಎಚ್ಚರಿಕೆಯ ಇದನ್ನ ನಾವು ತಗೋಬೇಕಾಗತ್ತೆ ನೆಕ್ಸ್ಟ್ ಅನ್ನುವಂಥದ್ದನ್ನ ಅದನ್ನ ಹೇಳಲೇಬೇಕು ನಾವು. ಆದ್ರೆ ಇಲ್ಲಿ ಏನು, ನಮ್ದೇ ಆದಂತಹ ತೆರಿಗೆ ಎಷ್ಟು ಆದಾಯ ಬರ್ತಾ ಇದೆ, 2,08,100 ಕೋಟಿ ಅಷ್ಟು ನಮ್ದೇ ತೆರಿಗೆ ಇದೆ. ಒಟ್ಟು ಈ ಸರಿ ಸಾಲ ಮಾಡ್ತಾ ಇರೋದು ಗ್ರಾಸ್ ಬಾರೋಯಿಂಗ್ಸ್ ಅಂತ ಏನ್ ಕರಿತೀವಿ, 1,16,000 ಕೋಟಿ. ಸೊ ಇಲ್ಲಿ ಒಂದು ಏನು ಅಪಾಯ ಇರುತ್ತೆ ಅಂತಂದ್ರೆ, ನಾವು ಸರ್ಕಾರ ಒಂದು ಎಸ್ಟಿಮೇಟ್ ಮಾಡಿರುತ್ತೆ, ಇದರಿಂದ ಈ ಮೂಲದಿಂದ ನನಗೆ ಇಷ್ಟು ಬರುತ್ತೆ, ಕಮರ್ಷಿಯಲ್ ಟ್ಯಾಕ್ಸ್ ಇಂದ ಇಷ್ಟು ಬರುತ್ತೆ, ಎಕ್ಸೈಸ್ ಇಂದ ಇಷ್ಟು ಬರುತ್ತೆ, ಸ್ಟಾಂಪ್ಸ್ ಅಂಡ್ ಡ್ಯೂಟೀಸ್ ಇಂದ ಇಷ್ಟು ಬರುತ್ತೆ ಅಂತೆಲ್ಲ ಎಸ್ಟಿಮೇಟ್ ಮಾಡಿರುತ್ತೆ. ಇದು ಒಂದು ಸ್ವಲ್ಪ ಏರುಪೇರು ಆದ್ರೇನು ಇದು ಒಂದು ಸ್ವಲ್ಪ ವಿತ್ತೀಯ ಶಿಸ್ತಿನ ಮೇಲೆ ಒಂದಷ್ಟು ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಇದೆಲ್ಲವನ್ನ ಅಂದುಕೊಂಡು ಈ ಕಮರ್ಷಿಯಲ್ ಟ್ಯಾಕ್ಸ್ ಇಂದ ನಾವು ಟಾರ್ಗೆಟ್ ಮಾಡಿದರೆ 1,20,000 ಕೋಟಿ, ಒಂದ್ ವೇಳೆ ಅಷ್ಟನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿಯೂ ಇದು ನಾವು ಫಿಸಿಕಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ತೀವಿ. ಮತ್ತೆ GSTP ಮುಂದಿನ ವರ್ಷ ಇನ್ನಷ್ಟು ಹೆಚ್ಚಾಗುತ್ತೆ, ಆಗ ನಮ್ಗೆ ಇನ್ನೂ ಹೆಚ್ಚಿನ ಇದನ್ನು ಸಿಗುತ್ತೆ ಅನ್ನೋದು, ಅಂದ್ರೆ ವಿತ್ತೀಯ ದೃಷ್ಟಿಯಿಂದ ಹೆಚ್ಚಿನ ಶಕ್ತಿಯು ತುಂಬುತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕು. ಜಿ ಸೊ ಎಸ್ ಟಿ ಈಗ ಆಟೋಮೆಟಿಕಲಿ ಪಾಲಿಸಿ ಜಾಸ್ತಿ ಆಗೇ ಆಗುತ್ತೆ, ನಿಮ್ಮ ಸಪೋರ್ಟ್ ಹಾಗೆ ಸಿಗುತ್ತಲ್ಲ. ಆಗುತ್ತೆ, ನ್ಯಾಚುರಲಿ ಹೆಚ್ಚಾಗ್ತಾ ಇರುತ್ತೆ. ಹ್ಮ್. ಹಾಗೇನೆ ಇನ್ನಷ್ಟು ಇದನ್ನ ಫೈನ್ ಟ್ಯೂನ್ ಮಾಡ್ಬೇಕಂತ ನಾನು ಇವಾಗ್ಲೂ ಹೇಳೋದೇನು ಅಂತಂದ್ರೆ, ಈ ಯಾರು ಉಳ್ಳವರಿದ್ದಾರೆ, ಯಾರ ಹತ್ರ ಹಣ ಕಟ್ಲಿಕ್ಕೆ ಆಗತ್ತೆ, ಅವ್ರಿಗೆ ಈ ನಾವು ಏನು ಗ್ಯಾರಂಟಿಯಲ್ಲಿ ಒಂದ್ ಸ್ವಲ್ಪ ಕ್ರಮೇಣ ಕಡಿಮೆ ಮಾಡ್ಕೊಂಡು ಬರೋದು ಒಳ್ಳೇದು ಅಂತ ನಾನು ಈಗ್ಲೂ ಆಶಿಸ್ತೀನಿ. ಆಗ ನಾವು ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯ ಕಡೆಗೆ ಹಣವನ್ನ ಕೊಡ್ಬೋದು ಅನ್ನುವಂಥದ್ದು ನನ್ಗೆ ಇವಾಗ್ಲೂ ಅದನ್ನ ಹೇಳೋದು. ಈಗ ಏನೇನು ಒಳ್ಳೆಯ ಕಾರ್ಯಕ್ರಮಗಳನ್ನ ಈ ಆಯವ್ಯಯದಲ್ಲಿ ಮಂಡಿಸಿದ್ದಾರೆ ಅನ್ನುವಂಥದ್ದನ್ನ ಸ್ವಲ್ಪ ನೋಡೋಣ. ಹಾಗೇನೆ ಇನ್ನು ಏನ್ ಮಾಡ್ಬೋದಿತ್ತು ಅನ್ನೋದು ಖಂಡಿತ ನಾನು ಹೇಳ್ತೀನಿ. ಎಸ್ ಈಗ ಎಸ್. ಕೃಷಿಯ ಬಗ್ಗೆ ಏನಾದ್ರೂ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾತ್ರ ಹೇಳ್ತೀನಿ, ಯಾಕಂದ್ರೆ ಎಲ್ಲ ಸರಿ ತರನೇ ಈ ಸರಿನೂ ಅಲೋಕೇಶನ್ ಇರುತ್ತೆ. ಒಂದಷ್ಟು ಹೆಚ್ಚು ಅಲೋಕೇಶನ್, ಹಿಂದಿನ ಸರಿಗೆ ಹೋಲಿಸಿದ್ರೆ ಹೆಚ್ಚು ಅಲೋಕೇಶನ್ ಇರುತ್ತೆ. ಸೊ ಇವಾಗ ಈ ಸರಿ ಏನ್ ಮಾಡಿದಾರೆ, ಮತ್ತೆ ಫಾರ್ಮ್ ಮೆಕನೈಸೇಷನ್ಗೆ, ಕೃಷಿಯನ್ನ ನಾವು ಯಾವಾಗ್ಲೂ ಮೆಕನೈಸ್ ಮಾಡಿದ್ರೆ ಹೆಚ್ಚು ಉತ್ಪಾದಕತೆ ಬರ್ತದೆ ಅನ್ನೋ ಕಾರಣಕ್ಕಾಗಿ ಈ ಸರಿ ಮತ್ತೆ 428 ಕೋಟಿನ ಮೀಸಲಿಟ್ಟು 50,000 ಕೃಷಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ, ಈ ಮೈಕ್ರೋ ಇರಿಗೇಷನ್ ನಾವು ಸಾಮಾನ್ಯ ಕೇಳ್ತಾ ಇರ್ತೀವಿ, ಆದ್ರೆ ಇದನ್ನ ನಾವ್ ಯಾವಾಗ್ಲೂ ಇರಿಗೇಟೆಡ್ ಲ್ಯಾಂಡ್ಸ್ ಮಾತಾಡ್ತಾ ಇರ್ತೀವಿ, ನೀರಾವರಿಯ ಭೂಮಿಗೆ ಮಾತಾಡ್ತಾ ಇರ್ತೀವಿ. ಆದ್ರೆ ಈ ಆಯವ್ಯಯದಲ್ಲಿ ನಾವು ರೈನ್ ಫೆಡ್ ಏರಿಯಾಸ್ ಅಂದ್ರೆ ಮಳೆ ಆಶ್ರಯಿತ ಭೂಮಿಗಳಲ್ಲೂ ಕೂಡ ನಾವು ಈ ತರದೊಂದು ಪ್ರಯೋಗ ಮಾಡೋಣ, ಕಿರು ನೀರಾವರಿ ಯೋಜನೆಗಳನ್ನ ತರಲಿಕ್ಕೆ ಸಾಧ್ಯ ಆಗತ್ತಾ ಅಲ್ಲಿ ಅನ್ನುವಂಥದ್ದನ್ನ 1.81 ಲಕ್ಷ ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ಅಂತ ಹೇಳಿ 440 ಕೋಟಿ ರೂಪಾಯಿ ಇಟ್ಟದ್ದು. ಈಗ ಅವಂತರ ಅದನ್ನ ಸಕ್ಸಸ್ಫುಲ್ ಆದ್ರೆ ನೆಕ್ಸ್ಟ್ ಇನ್ನಷ್ಟು, ಯಾಕಂದ್ರೆ ಕರ್ನಾಟಕದಲ್ಲಿ ಬಹುತೇಕ ಗೊತ್ತಿರೋ ತರದಲ್ಲೇ ರಾಜಸ್ಥಾನ್ ಬಿಟ್ರೆ ನಮ್ಮಲ್ಲೇ ಹೆಚ್ಚು ಡ್ರೈಲ್ಯಾಂಡ್ ಇರೋದು. ಹಂಗಾಗಿ ನಾವು ಈ ರೈನ್ ಫೆಡ್ ಏರಿಯಾಸ್ ಅಥವಾ ಡ್ರೈಲ್ಯಾಂಡ್ಗೆ ಏನು ಅಭಿವೃದ್ಧಿ ಮಾಡಕ್ಕಾದ್ರೆ ನಮ್ಮಲ್ಲಿ ಉತ್ಪಾದಕತೆ ಇನ್ನೂ ಹೆಚ್ಚಾಗತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ನಾನು. ಆಮೇಲೆ ಈ ಕೃಷಿ ಹೊಂಡಗಳು, ಅದು ಸಕ್ಸಸ್ಫುಲ್ ಸ್ಟೋರೀಸ್ ನಮಗೆ ಗೊತ್ತಿದೆ. ಅದು ಈ ಸರಿ 12,000 ಕೃಷಿ ಹೊಂಡಗಳಿಗೆ ಈ ಆಯವ್ಯಯದಲ್ಲಿ ಮತ್ತೆ ಅದಕ್ಕೆ ಹಣವನ್ನ ಒದಗಿಸಿಟ್ಟಿದ್ದಾರೆ. ಆಮೇಲೆ ರೈತರಿಗೆ ಅನುಕೂಲ ಆಗೋದೇನು ಅಂತಂದ್ರೆ, ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಅನ್ನ ಮಾಡೋದು, ಅದು ಕೇಂದ್ರ ಆಯವ್ಯಯದಲ್ಲೂ ಇತ್ತು. ಅದನ್ನ ಇಲ್ಲಿ ನಾವು 5,000 ಹೊಸ ಮೈಕ್ರೋ ಫುಡ್ ಪ್ರೊಸೆಸಿಂಗ್, ಅಂದ್ರೆ ರೈತರ ಒಂದ್ ವೇಳೆ ಬಹುಶಃ ರೈತರ ಮಕ್ಕಳೇ ಇದನ್ನ ಪ್ರಾಕ್ಟೀಸ್ ಮಾಡಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ನ ಪರ್ಮಿಷನ್ ತಗೊಂಡು ಮಾಡ್ಲಿಕ್ಕೆ ಅನುಕೂಲ ಆದ್ರೆ ಖಂಡಿತ ಇನ್ನೂ ನಮ್ಮ ಗ್ರಾಮೀಣ ಭಾರತ, ಗ್ರಾಮೀಣ ಕರ್ನಾಟಕ ಇನ್ನಷ್ಟು ಹೆಚ್ಚು ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಆಶಯ ಏನು ಅಂತಂದ್ರೆ, ಇದು ಒಂದು ಒಳ್ಳೆಯ ಯೋಜನೆ. ಈ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ಗೆ ಟ್ರೈನಿಂಗ್ ನಾವು ನಮ್ಮ ಗ್ರಾಮೀಣ ಭಾಗದ ರೈತರ ಮಕ್ಕಳಿಗೆ ಎಸ್ಪೆಷಲಿ ಅವ್ರಿಗೆ ಒಂದಷ್ಟು ಟ್ರೈನಿಂಗ್ ಕೊಡುವ ಮೂಲಕ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ನಿರುದ್ಯೋಗದ ಸಮಸ್ಯೆಯೂ ಕಡಿಮೆ ಆಗುತ್ತೆ, ಮತ್ತೆ ಅವ್ರಿಗೆ ಹೆಚ್ಚಿನ ಆದಾಯ ಬರುತ್ತೆ.
ಅದು ಒಂದು ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಅದು ಒಂದು ಒಳ್ಳೆಯ ಯೋಜನೆ ಖಂಡಿತ ಹೌದು. ಆಮೇಲೆ ನಾನು ಹೇಳ್ತಾ ಇದ್ದೆ, ಈಗ ನಮ್ಮಲ್ಲಿ ಈ ಕೃಷಿ ಅಲ್ಲಿ ಎಸ್ಪೆಷಲಿ ಡ್ರೈಲ್ಯಾಂಡ್ ಫಾರ್ಮಿಂಗ್ 64% ಇದೆ. ಸೊ ಹಂಗಾಗಿ ಅಲ್ಲಿ ನಾವು ಹೆಚ್ಚೆಚ್ಚು ಪ್ರಯೋಗಗಳನ್ನ ಮಾಡಿ ಅಲ್ಲಿ ಜನರಿಗೆ, ಅಲ್ಲಿನ ರೈತರಿಗೆ ಅನುಕೂಲ ಕೊಡುವ ನಿಟ್ಟಿನಲ್ಲಿ ಇಲ್ಲೊಂದು 2-3 ಕಾರ್ಯಕ್ರಮಗಳು ನನಗೆ ಇಷ್ಟ ಆಗಿರುವಂಥದ್ದು. ಇನ್ನು 58 ಲ್ಯಾಬೊರೇಟರಿಗಳೇನು ಮಾಡಿದ್ದಾರೆ ಅವುಗಳನ್ನ ಸ್ಟ್ರೆಂಥನ್ ಮಾಡಿದೆ, ಅಂದ್ರೆ ಅವುಗಳನ್ನ ಇನ್ನಷ್ಟು ಹೆಚ್ಚು ಬಲ ತುಂಬುವ ಕೆಲಸ ಕೃಷಿ ಕಾರಣಕ್ಕಾಗಿ ಅಂತ. ಏನಂದ್ರೆ ಇದು ಮುಂಚೆನೂ ಲ್ಯಾಬೊರೇಟರಿಗಳಿತ್ತು, ಆದ್ರೆ ಈಗ ಲ್ಯಾಬೊರೇಟರಿಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬರೀ ಸಾಯಿಲ್ ಟೆಸ್ಟ್ ಮಾಡೋದಲ್ಲ, ಈವನ್ ಅದಕ್ಕೆ ನಾವು ಏನು ಇನ್ಪುಟ್ಸ್ ಹಾಕ್ತಿವಿ, ಈಗ ಫರ್ಟಿಲೈಸರ್ ಹಾಕ್ತಿವಿ, ಪೆಸ್ಟಿಸೈಡ್ಸ್ ಹಾಕ್ತಿವಿ, ಸೀಡ್ಸ್ ಅದೆಲ್ಲವನ್ನು ಅಲ್ಲಿ ಟೆಸ್ಟ್ ಮಾಡಿನೇ ನೀವು ಸರ್ಟಿಫೈ ಮಾಡಿ ಭೂಮಿಗೆ ಹೋಗುವ ರೀತಿಯಲ್ಲಿ, ಅಂದ್ರೆ ಕೃಷಿಯ ಇನ್ಪುಟ್ಸ್ ಏನಿದೆ ಅದನ್ನ ಹಾಕುವ ಮುಂಚೆನೆ ಎಲ್ಲ ಟೆಸ್ಟ್ ಆಗಿ ಹೋಗುವಂತದ್ದನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಕಾರವಾರನ ಒಂದು ಜಾಯ್ದಾ ತಾಲೂಕಲ್ಲಿ ಒಂದು ಫಸ್ಟ್ ಆರ್ಗ್ಯಾನಿಕ್ ಪೂರ್ತಿಯಾದಂತ ಒಂದು ಸಾವಯವ ತಾಲೂಕನ್ನಾಗಿ, ಅಂದ್ರೆ ಅಲ್ಲಿ ಎಲ್ಲವೂ ಸಾವಯವನ ಇದನ್ನ ಬೆಳೆಯುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ಈಗ ನಮ್ಗೆಲ್ಲರೂ ಗೊತ್ತಿದೆ, ಈ ಮಿಲೆಟ್ ಏನಿದೆ ಅದು ಸಖತ್ ಎಲ್ಲ ಕಡೆ ಸುದ್ದಿ ಮಾಡ್ತಾ ಇದೆ. ಯಾಕಂದ್ರೆ ಅದರಲ್ಲಿ ಇರುವ ಮುಂಚೆ ಎಲ್ಲ ಮಿಲೆಟ್ಸ್ ಅಂದ್ರೆ ಅದು ಬಡವರ ಊಟ ಆಗಿತ್ತು. ಬಡವರು. ಆದ್ರೆ ಎಸ್. ರಿಸರ್ಚ್ ಹೇಳ್ತಾ ಇದೆ ಆದ್ರೆ ಈಗ ಮಿಲೆಟ್ನೇ ಅದು ಸರಿಯಾದ ಬಹಳ ಡಿಮ್ಯಾಂಡ್ ಆಗಿದೆ ಮತ್ತು ಅದು ಆರೋಗ್ಯಕ್ಕೆ ಮತ್ತು ಇಡೀ ಒಳ್ಳೇದು ಅಂತ. ಎಕ್ಸ್ಪೋರ್ಟ್ ಕೂಡ ಆಗ್ತದೆ ಹೆಚ್ಚು ಹೆಚ್ಚು ಇದನ್ನ ಒಂದು ಹ್ಮ್. ತಾಲೂಕು ಮಾಡೋದ್ರ ಮೂಲಕ ಅಲ್ಲದೆ ಕೆಲವೊಂದು ರೈತರು ಮಾತಾಡಿಸ್ತಾರೆ, ಇದನ್ನ ಜಾಸ್ತಿ ವಿಸ್ತರಿಸಿದ್ರೆ ಅಪಾಯ ಕೂಡ ಇದೆ, ಏನು ಹಸಿರು ಕ್ರಾಂತಿ ಮಾಡಿದ್ರೆ ರಿವರ್ಸ್ ಗೇರ್ಗೆ ಹೋಗುತ್ತೆ, ಮತ್ತೆ ನಿಮ್ಗೆ ರಿವರ್ಸ್. ಸಮಸ್ಯೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಮ್ಗೆ ಮಿಲೆಟ್ ಹಬ್ಸ್ ನ ಮಾಡೋದ್ರಿಂದ ಏನಾಗಿದೆ, ಅಟ್ಲೀಸ್ಟ್ ನಮ್ಗೆ ಹೆಚ್ಚು ಅವ್ರಿಗೆ ರೈತರ ಹತ್ರ ದುಡ್ಡು ಬರ್ತದೆ. ಒಂದು ನಾವು ಪೂರ್ತಿಯಾಗಿ ಮಾಡೋದಂತ ಅಲ್ಲ, ಬಟ್ ಅದಕ್ಕೆ ಪ್ರೋತ್ಸಾಹ ಕೊಡೋದ್ರಿಂದ, ಹಿಂದೆ ಏನು ಬಡವರ ಊಟ ಆಗಿತ್ತು ಅದು ಈಗ ಸತ್ಯ ಆಗಿದೆ, ಅದೇ ಆಕ್ಚುಲಿ ಆ ಸರಿಯಾದ ಊಟ ಅಂತ. ಅಟ್ಲೀಸ್ಟ್ ನಾವು ಸಪ್ಲಿಮೆಂಟ್ಸ್ಗಾದ್ರೂ ಇದು ಮಿಲೆಟ್ ನ ಹಬ್ ಬೇಕಾಗತ್ತೆ. ಹಂಗಾಗಿ 20 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಅದಕ್ಕಾಗಿ. ಆಮೇಲೆ ನಾಲೆಡ್ಜ್ ಸೆಲ್ ಅಂತ ಹೇಳಿ ಹಾರ್ಟಿಕಲ್ಚರ್ ಅಲ್ಲಿ ನಾವು ಈ ಸರಿ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದಾರೆ. ಇದರಿಂದ ಈ ಏನು ಹಾರ್ಟಿಕಲ್ಚರ್ ಬೆಳೆಯ ಆರೋಗ್ಯ ಹೇಗಿದೆ, ಎಷ್ಟು ಉತ್ಪಾದನೆ ಮಾಡ್ತಿದ್ದಾರೆ, ಯಾವ ಜಾಗದಲ್ಲಿ ಬೆಳೀತಿದ್ದಾರೆ, ಇವೆಲ್ಲವೂ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಅವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಇದನ್ನ ಮಾಡಬೇಕು ಅಂತ ಹೇಳಿ ಅವರು ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಇದು ಇದರ ಜೊತೆಗೆ ಈಗ ಒಂದ್ ವೇಳೆ ಏನು ಈಗ ಮಿಶ್ರ ಆರ್ಥಿಕತೆ ನಾವು ನೋಡ್ತಾ ಇದ್ದೀವಿ, ಮಿಶ್ರ ಕೃಷಿಯನ್ನ ಮಾಡ್ಬೇಕು, ರೈತರು ಸಹ ಡೈರಿ ಇಟ್ಕೊಂಡಿರ್ತಾರೆ. ಒಂದ್ ವೇಳೆ ಯಾವ್ದಾದ್ರು ಒಂದು ಆಕಳು, ಈಗ ಹಸು ಇಲ್ಲ ಅಂತಂದ್ರೆ ಎಮ್ಮೆ, ಇವುಗಳೇನಾದ್ರೂ ಒಂದ್ ವೇಳೆ ಸತ್ತಾಗ, ಆಕ್ಸಿಡೆಂಟ್ ಅಲ್ಲಿ ಇದಾದಾಗ ಅವುಗಳಿಗೆ ಒಂದು ಪರಿಹಾರ ಧನನ ಕೂಡ 10,000ದಿಂದ 15,000ಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಕುರಿ ಮತ್ತೆ ಮೇಕೆಯ ಇದಾದಾಗ 5,000ದಿಂದ 7,500ಕ್ಕೆ ಹೆಚ್ಚಳ ಮಾಡಿರುವಂಥದ್ದು. ಹಾಗೇನೆ ಏನಾದ್ರೂ ಈ ಕುರಿ ಮತ್ತು ಮೇಕೆಯ ಮರಿಗಳೇನಾದ್ರೂ ಇದಾದ್ರೆ ಅದಕ್ಕೆ 3,500ದಿಂದ 5,000ಕ್ಕೆ ಅದನ್ನ ಹೆಚ್ಚಳ ಮಾಡಿದ್ದಾರೆ. ಆ ಮಟ್ಟಕ್ಕೆ ರೈತಾಪಿ ಜನಕ್ಕೆ ಅದನ್ನ ಸಾಕುವಂತವರಿಗೆ ಒಂದಷ್ಟು ರಿಲೀಫ್ ಖಂಡಿತ ಆಗತ್ತೆ ಅಂತ. ನನಗೆ ಮೇಜರ್ ಚೇಂಜಸ್ ಈ ಸರಿ ಏನಾದ್ರೂ ಕಂಡಿದೆ ಅಂತಂದ್ರೆ ಅದು ಒಂದ್ ವಿಚಾರದಲ್ಲಿ ಏನು ಅಂತಂದ್ರೆ, ನನ್ಗೆ ಎಜುಕೇಶನ್ ದೃಷ್ಟಿಯಲ್ಲಿ ಒಂದು ಬದಲಾವಣೆ ತಂದಿದೆ ಇದರಲ್ಲಿ ಅಂತ ನನ್ಗೆ ಅನ್ಸುತ್ತೆ. ಎಗೈನ್ ಈ ಬದಲಾವಣೆ ನನ್ನ ಕಡೆಯಲ್ಲಿ ಹೇಳ್ತೀನಿ, ಬದಲಾವಣೆ ಯಾವಾಗ್ಲೂ ಯಾವ ತರದಲ್ಲಿ ಆಗತ್ತೆ ಅನ್ನೋದನ್ನ. ಈಗ ನಮ್ಗೆ ಸಾಮಾನ್ಯ ಏನು ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಕೆಲವೇ ಶಾಲೆಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ನವೋದಯದ ಬಗ್ಗೆ ಮಾತಾಡ್ತೀವಿ, ಮೊರಾರ್ಜಿ ದೇಸಾಯಿ ಸ್ಕೂಲುಗಳ ಬಗ್ಗೆ ಮಾತಾಡ್ತೀವಿ. ಎಲ್ಲ ಸರ್ಕಾರಿ ಶಾಲೆಗಳು ಆ ಮಟ್ಟಕ್ಕೆ ಆಗಬೇಕು ಅನ್ನುವಂಥದ್ದು ಒಂದು ಆಶಯ ಎಲ್ಲರಿಗೂ ಇದ್ದೇ ಇದ್ರೆ, ಈ ಸರಿ ಏನ್ ಮಾಡಿದ್ದಾರೆ, 2,500 ಕೋಟಿಯಲ್ಲಿ 500 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅನ್ನ ಮಾಡ್ತೀವಿ ಅಂತ, ಹೊಸದಾಗಿ ಶುರು ಮಾಡ್ತೀವಿ ಅಂತ. ನನ್ನ ಪ್ರಕಾರ ಹೊಸದಾಗಿ ಶುರು ಮಾಡೋದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತ ಶಾಲೆಗಳಲ್ಲಿ 50ನ್ನ ಅಪ್ಗ್ರೇಡ್ ಮಾಡ್ತೀವಿ ಈ ಪಬ್ಲಿಕ್ ಸ್ಕೂಲ್ಗೆ ಅಂತ. ಹಂತ ಹಂತವಾಗಿ ನಾನೇನ್ ಹೇಳ್ಕೊಳ್ತೀನಿ ಅಂತಂದ್ರೆ, ಇರುವ ಎಲ್ಲ ಪ್ರಾಥಮಿಕ ನಮ್ಮ ಸ್ಕೂಲ್ಗಳನ್ನ, ಸರ್ಕಾರಿ ಶಾಲೆಗಳನ್ನು ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದು ನನ್ನ ಸದುದ್ದೇಶ. ಅದರ ಬಹುಶಃ ಆರಂಭಿಕ ಹಂತ ಈಗ ಇದು ಅಂತ ನಾನು ಅನ್ಕೊಳ್ತೀನಿ. ಆಗ ಏನಾಗುತ್ತೆ, ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಅಲ್ಲೂ ಸಿಕ್ಕುತ್ತೆ, ಆಗ ಖಂಡಿತ ಅದು ಒಳ್ಳೇದಾಗತ್ತೆ ಅಂತ. ಸೊ ಈಗ ಅಲ್ಲಿ ಮಕ್ಕಳು ಸೇರ್ತಾರೆ, ಅವರು ಸೇರಿದ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ, ಈಗ ನೋಡಿದೀವಿ ನ್ಯೂಟ್ರಿಷನ್ ಲೆವೆಲ್ಸ್ ಯಾವ ತರ. ಇವನ್ ಕೇಂದ್ರ ಸರ್ಕಾರ ಕೂಡ ಪೌಷ್ಟಾನ್ 1 ಪೌಷ್ಟಾನ್ 2 ಅಂತ ತಂದಿದ್ದನ್ನು ನೋಡಿದೀವಿ. ಈಗ ರಾಜ್ಯ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಏನ್ ಮಾಡಿದೆ, ಈಗ ಮೊಟ್ಟೆ ಕೊಡ್ತಾ ಇದ್ದಿದ್ದು ನಮ್ಗೆ ಗೊತ್ತಿದೆ, ಮೊಟ್ಟೆ ತಿಂದೇ ಇರೋರಿಗೆ ಬಾಳೆಹಣ್ಣು ಕೊಟ್ಟಿದ್ದು, ಆಮೇಲೆ ಒಂದಷ್ಟು ದಿನ ಚಕ್ಕಿ ಈ ಬರ್ಫಿಗಳನ್ನ ಕೊಟ್ಟದ್ದು ನೋಡಿದೀವಿ ನಾವು. ಸೊ ಈ ಸರಿ ಏನ್ ಮಾಡಿದ್ರೆ, ಅದನ್ನ ಒಂದು ಇದು ಫೌಂಡೇಶನ್ ಜೊತೆ ಸೇರ್ಕೊಂಡು 5 ದಿನಗಳನ್ನು, 6 ದಿನನು, ವಾರದ 6 ದಿನಗಳನ್ನು ಅವರಿಗೆ ಕೊಡಬೇಕು ಮೊಟ್ಟೆ ಇಲ್ತೋ ಬಾಳೆಹಣ್ಣು. ಯಾರ ಬಾಳೆಹಣ್ಣು ತಿಂತಾರೆ ಅವ್ರಿಗೆ ಬಾಳೆಹಣ್ಣು. ಆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡು ಸರ್ಕಾರ ಒಂದಷ್ಟು 1,500 ಕೋಟಿ ಅದಕ್ಕೆ ಹೂಡಿಕೆ ಮಾಡಿ ಸೊ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ
ಈ ರಾಗಿ ಹೆಲ್ತ್ ಮಿಕ್ಸ್ ಅನ್ನ ಕೂಡ ಹಾಲಿನ ಜೊತೆಗೆ ವಾರಕ್ಕೆ 3 ದಿನ ಕೊಡುವಂಥದ್ದನ್ನ ಮಾಡಿದ್ದಾರೆ. ಇದರಿಂದ ಒಂದು ಅವರ ಕಾಗ್ನೇಟಿವ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ, ಒಂದು ಅವರ ಪೌಷ್ಟಿಕಾಂಶತೆ ನ್ಯೂನ್ಯತೆ ಏನಾದರೂ ಇದ್ರೆ ಅದನ್ನು ಸರಿ ಹೋಗುತ್ತೆ. ಸೊ ಎರಡೂ ರೀತಿಯಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಒಂದು ಕಡೆ ನಿಮಗೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು, ಅದಕ್ಕೆ ನೀವು ಪಬ್ಲಿಕ್ ಸ್ಕೂಲ್ಸ್ ಮಾಡೋದು. ಅದರ ಜೊತೆಗೆ ಇನ್ನೊಂದು ಅಂಶನ ಹೇಳಬೇಕು ನಾನು, ಅದರ ಅದರಿಂದ ಆರೋಗ್ಯದ ಕಡೆಗೆ ಒಂದು ಕಡೆ, ಆ ಮಕ್ಕಳ ಆರೋಗ್ಯದ ಕಡೆಗೆ ಒಂದು ಕಡೆ, ಒಂದ್ ಕಡೆ ಗುಣಮಟ್ಟದ ಕಡೆಗೆ ಒಂದ್ ಕಡೆ ಕೊಡುವಂಥದ್ದು ಒಂದು ರೀತಿಯಲ್ಲಿ ಒಳ್ಳೇದು ಅಂತ ನನಗನ್ಸುತ್ತೆ. ಅದರ ಜೊತೆಗೆ ಏನು ಅಂತಂದ್ರೆ, ಈ ಬೈಲಿಂಗ್ವಲ್ ಸ್ಕೂಲ್ಸ್, ಈಗ 4,000 ಇರುವಂತ ಸರ್ಕಾರಿ ಶಾಲೆಗಳಲ್ಲಿ ಈ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದಲ್ಲಿ ಪಠ್ಯ ಪ್ರವಚನವನ್ನ ಮಾಡುವಂತ ಕ್ರಮ ಆರಂಭ ಆಗುತ್ತೆ ಈ ಆಯವ್ಯಯದಿಂದ ಅಂತ ಅನ್ಸುತ್ತೆ. ಸೊ ಅದು ಒಳ್ಳೆಯ ವಿಚಾರ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನಮ್ಗೆ ಕನ್ನಡ, ನಂದು ಮಾತೃಭಾಷೆ ಕನ್ನಡನೇ. ಕನ್ನಡ ಮಾತೃಭಾಷೆ ಸರಿ, ನಾವು ಕನ್ನಡದಲ್ಲಿ ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಓದ್ಬೇಕು, ಅದೆಲ್ಲವೂ ಕರೆಕ್ಟ್ ಇದೆ. ಅದರ ಜೊತೆಗೆ ಇನ್ನೊಂದು ಭಾಷೆ, ನಾವು ಆಂಗ್ಲ ಭಾಷೆಯಲ್ಲೂ ಹಿಡಿತ ಸಾಧಿಸೋದಾದ್ರೆ ನಮ್ಗೆ ಜ್ಞಾನದಲ್ಲಿ ಕನ್ನಡದಲ್ಲೂ ಕಲಿತೀವಿ, ಇಂಗ್ಲಿಷಲ್ಲೂ ಕಲಿತೀವಿ. ಆಗ ನಮ್ಗೆ ಬೌದ್ಧಿಕ ಮಟ್ಟವೂ ಹೆಚ್ಚುತ್ತೆ, ಹಾಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ನಮ್ಗೆ ಹೆಚ್ಚಳ ಆಗುತ್ತೆ. ಸೊ ಆಗ ನಾವು ಕೇವಲ ಕರ್ನಾಟಕದಲ್ಲಿ ಅಲ್ಲ, ಎಲ್ಲಿ ಬೇಕಾದ್ರೂ ನಮ್ಗೆ ನಮ್ಮ ಎಂಪ್ಲಾಯಬಿಲಿಟಿ ಹೆಚ್ಚಾಗತ್ತೆ ಅಂತ. ನೀವು ವಿದೇಶಕ್ಕೆ ಹೋದ್ರೂ ಅಲ್ಲಿನೂ ಸಹ ನಮ್ಗೆ ಎರಡೂ ಲ್ಯಾಂಗ್ವೇಜ್ ಬರೋದ್ರಿಂದ ಒಂದು ಅನುಕೂಲ ಆಗುತ್ತೆ. ಬಹುಶಃ ಆ ಕಾರ್ಯವನ್ನ ಇದರಲ್ಲಿ ಸಕ್ಸಸ್ಫುಲ್ ಆಗಿ ಆದ್ರೆ ಇದು 4,000 ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ವಲ್ ಆದಂತ, ಬಟ್ ಅಲ್ಲಿ ಏನು ಇಶ್ಯೂಸ್ ಇರುತ್ತೆ ಅಂದ್ರೆ ಟೀಚರ್ಸ್ಗೆ ಟ್ರೈನ್ ಮಾಡ್ಬೇಕು. ನಾವು ಇದಕ್ಕಿದ್ದಂಗೆ ಮಾಡೋದು ಅಷ್ಟು ಸುಲಭವಾಗಲ್ಲ. ಯಾಕಂದ್ರೆ ಅವರು ಬೇಸಿಕ್ ಆಗಿ ಕನ್ನಡ ಮೀಡಿಯಂ ಇಂದ ಕಲ್ತ್ಕೊಂಡ್ ಬಂದಿರೋ ಟೀಚರ್ಸ್ ಇದ್ರೆ ಇಂಗ್ಲಿಷನ್ನ ಅವ್ರಿಗೆ ನಾವು ಇಂಗ್ಲಿಷಲ್ಲೇ ಕನ್ನಡದಲ್ಲಿ ಕಲಿಸುವಂತಹದ್ದು, ಈವನ್ ಅದನ್ನ ನಾವು ಮಾಡಿದ್ರೆ, ಮತ್ತೆ ನಮ್ಮ ಟೀಚರ್ಸ್ ಅದಕ್ಕೆ ಕೋಆಪರೇಟ್ ಮಾಡಿದ್ರೆ, ನಾವು ಕಲಿತೀವಿ, ನಾವು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂದ್ರೆ ಖಂಡಿತ ಇದೊಂದು ನನ್ನ ಪ್ರಕಾರ ಒಂದು ಗೇಮ್ ಚೇಂಜರ್ ಅಂತ ಕಾಣುತ್ತೆ ಶಿಕ್ಷಣದಲ್ಲಿ ಅದು. ಸೊ ಅದು ಆಗ್ಲಿ ಅನ್ನುವಂತ ಆಶಯ. ಇನ್ನ ಸರ್ಕಾರಿ ಶಾಲೆಗಳಲ್ಲಿ, ಪ್ರೈಮರಿ ಸ್ಕೂಲ್ಗಳಲ್ಲಿ, ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಮತ್ತೆ PU ಕಾಲೇಜಲ್ಲಿ, ಇವು ಮೂರನ್ನೂ ಇದರಲ್ಲಿ ಗೆಸ್ಟ್ ಫ್ಯಾಕಲ್ಟಿನೂ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ 2,000 ರೂಪಾಯಿಯನ್ನ ಅವರ ಏನು ಗೆಸ್ಟ್ ಫ್ಯಾಕಲ್ಟಿಯ ರೆನ್ಯುಮರೇಷನ್ ಏನ್ ಕೊಡ್ತಾ ಇದ್ರು ಅದರಲ್ಲಿ 2,000 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನು ಮಕ್ಕಳ ಊಟಕ್ಕಾಗಿ ಏನು ಮಕ್ಕಳ ಊಟ ಮಧ್ಯಾಹ್ನ ಏನು ಕೊಡ್ತಾ ಇದ್ರು ಅದರಲ್ಲಿ ಕುಕ್ ಏನಿರ್ತಾರೆ, ಅಡಿಗೆ ಮಾಡುವಂತವ್ರು, ಅವರಿಗೆ 1,000 ರೂಪಾಯಿಯನ್ನ ಅವ್ರಿಗೆ ವೇತನವನ್ನ ಹೆಚ್ಚು ಮಾಡಿದ್ದಾರೆ. ಸೊ ಎರಡನ್ನೂ ಪಾಸಿಟಿವ್ ಆದಂತ ಧೋರಣೆಗಳು. ಆಮೇಲೆ ಏನಂತಂದ್ರೆ ಸುಮಾರು ಶಾಲೆಗಳು, ಅದನ್ನು ನಾನು ಆ ಡೀಟೇಲ್ಸ್ಗೆ ಹೋಗೋದಿಲ್ಲ, ಸುಮಾರು ಶಾಲೆಗಳನ್ನ ಅವ್ರು ಏನ್ ಮಾಡಿದ್ದಾರೆ, ಅಪ್ಗ್ರೇಡ್ ಮಾಡುವಂಥದ್ದು. ಹೈಯರ್ ಪ್ರೈಮರಿ ಸ್ಕೂಲ್ ಇದ್ರೆ ಅಲ್ಲಿ ಹೈಸ್ಕೂಲ್ ಮಾಡಿದ್ದಾರೆ, ಹೈಸ್ಕೂಲ್ಗಳಿದ್ದ ಕಡೆ PU ಮಾಡಿದ್ದಾರೆ. ಸೊ ಈ ತರ ಮಾಡೋದ್ರಿಂದ ಅದೇ ಜಾಗದಲ್ಲಿ ಪೂರ್ಣವಾಗಿ ಎಜುಕೇಶನ್ ಸಿಗುವಂಥದ್ದು. ಮತ್ತೆ ಕೆಲವು ಸರಿ ಬೇರೆ ಕಡೆ ಹೋಗ್ಬೇಕಾದ್ರೆ ನಾನು ಕಳ್ಸಲ್ಲ ಅನ್ನುವಂಥ ಪ್ರಶ್ನೆ ಬರಲ್ಲ, ಅದನ್ನೇ ಅಪ್ಗ್ರೇಡ್ ಆಗೋದ್ರಿಂದ ಅಲ್ಲೇ ಆ ಮಕ್ಕಳು ಓದುವಂತಹದ್ದು ಆಗತ್ತೆ ಅನ್ನುವಂಥದ್ದು ಒಂದು ಒಳ್ಳೆಯ ವಿಚಾರ ಇದೆ. ಆಮೇಲೆ ಗಣಿತ ಗಣಕ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಈ ಆಯವ್ಯಯದಲ್ಲಿ ಹೆಸರಿಸಿದ್ದಾರೆ. ಅದೇನಂತಂದ್ರೆ ಫೋನ್ ಅಲ್ಲಿ ಅವ್ರಿಗೆ 3ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಅದನ್ನ ಏನಾದ್ರು ಅವ್ರಿಗೆ ಸಮಸ್ಯೆಗಳಿದ್ದಾಗ, ಈ ಗಣಿತದ ಸಮಸ್ಯೆ ಬಂದಾಗ ಅಲ್ಲಿನೇ ಅವ್ರಿಗೆ 1-to-1 ಫೋನ್ ಮಾಡಿ ಈ ಪ್ರಾಬ್ಲಮ್ನ ಈ ತರ ಮಾಡುವಂಥದ್ದು, ಈ ತರ ಒಂದು ಸೊಲ್ಯೂಷನ್ ಕೊಡುವಂಥದ್ದನ್ನ ಮಾಡ್ತಿದ್ದಾರೆ. ಹಾಗೇನೆ ಈ ಸೈನ್ಸ್ ಮ್ಯಾಥ್ಸ್ ನ ಗವರ್ಮೆಂಟ್ ಶಾಲೆಗಳಲ್ಲಿ ಈ ಜ್ಞಾನ ಸೇತು ಅಂತ ಒಂದು ಕಾರ್ಯಕ್ರಮ ಕೂಡ ಎಸ್. ಮಾಡಿದ್ದಾರೆ. ಆ ಕಾರ್ಯಕ್ರಮನ ಇನ್ನೊಂದು ಖಾನ್ ಅಕಾಡೆಮಿಯ ಜೊತೆಗೆ ಸಹಯೋಗದೊಂದಿಗೆ ಮಾಡಿದ್ದಾರೆ. ಇವೆಲ್ಲವೂ ಒಂಥರ ಪಾರ್ಟ್ನರ್ಶಿಪ್ ಜೊತೆಗೆ ಮಾಡಿರುವಂತ ಕಾರ್ಯಕ್ರಮಗಳು. ಇಲ್ಲಿ 20 ಲಕ್ಷ ವಿದ್ಯಾರ್ಥಿಗಳಿಗೆ 15,000 ಟೀಚರ್ಸ್ಗೆನು ಟ್ರೈನಿಂಗ್ ಸಿಗುತ್ತೆ, ಮಕ್ಕಳಿಗೂ ಟ್ರೈನಿಂಗ್ ಸಿಗುತ್ತೆ. ಸೊ ಈ ತರದ ಇದು ನನ್ಗೆ, ಮತ್ತೆ ಮಂಡ್ಯ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಿ 25 ಕೋಟಿಯನ್ನ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಮೀಸಲಿಟ್ಟಿದ್ದಾರೆ. ಅದು ಈ ವರ್ಷವೇ ಈ ಅಕಾಡೆಮಿಕ್ ಇಯರ್ 25-26 ಅಲ್ಲೇ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವೆಲ್ಲವೂ ಏನಾಗುತ್ತೆ, ಪ್ರತಿಯೊಂದು, ಮತ್ತೆ ಹಾಸ್ಟೆಲ್ಸ್, ಸಾಕಷ್ಟು ಕಡೆ ಹಾಸ್ಟೆಲ್ಸ್ ಮಾಡಿರುವಂತದ್ದು. ಆಮೇಲೆ ವುಮೆನ್ ಇರುವಂತ ಕಡೆ ಅವರೇ ಇಲ್ಲಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ 26 ಕೋಟಿ ಮಾಡಿದ್ದಾರೆ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ UGC ಒಂದು ಕಾರ್ಯಕ್ರಮ ತಂದಿತ್ತು. ಅದೇನಂತಂದ್ರೆ ಯಾರು ಫಾರ್ಮಲ್ ಡಿಗ್ರಿ ಇರಲ್ಲ ಅವ್ರಿಗೆ, ಆದ್ರೆ ಫೀಲ್ಡ್ ಅಲ್ಲಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಒಬ್ಬ ಕೃಷಿಕ ಇರ್ಬೋದು, ಅವನಿಗೆ ಗೊತ್ತಿದೆ ಕೃಷಿ ಹೇಗೆ ಮಾಡೋದು ಅಂತ, ಅವನ ಅಗ್ರಿಕಲ್ಚರ್ MSc ಇರೋದಿಲ್ಲ. ಹಂಗಾಗಿ ಅವನನ್ನು ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಪಾಠಕ್ಕೆ ಸೇರಿಸ್ಕೊಳಕ್ ಆಗಲ್ಲ. ಅದಕ್ಕೆ ಫಸ್ಟ್ ಸ್ಟೆಪ್ ಆಗಿರ್ಬೋದು, ಬಹುಶಃ ರಾಜ್ಯ ಸರ್ಕಾರ ಕೂಡ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಈ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ನ ಅಪಾಯಿಂಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಇದು ಅಲ್ಲಿನ ಅವ್ನಿಗೆ ಗೊತ್ತಿರುತ್ತೆ, ಅವ್ರ ಫೀಲ್ಡ್ ಅಲ್ಲಿ ಏನ್ ಕೆಲಸ ಮಾಡಿದೀವಿ ಅದನ್ನ ಬಂದು ವಿದ್ಯಾರ್ಥಿಗಳಿಗೆ ಈ ತರ ಮಾಡಿದ್ರೆ ಈ ತರ ಆಗತ್ತೆ ಅಂತ ಹೇಳಿದಾಗ ಇನ್ನಷ್ಟು ಹೆಚ್ಚು ಹ್ಯಾಂಡ್ಸ್ ಆನ್ ವಿದ್ಯಾರ್ಥಿಗೆ ಸಿಗುವಂತದ್ದನ್ನ ಆಗತ್ತೆ ಅಂತ ಹೇಳಿ. ಇನ್ನು ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋಕೆ ಅವ್ರಿಗೊಂದು ಫೌಂಡೇಶನ್ ರಿಓರಿಯಂಟೇಶನ್ ಟ್ರೈನಿಂಗ್ ಸೆಂಟರ್ಸ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯವಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡ್ತೀವಿ,
ಅದಕ್ಕೆ ಮಾಡಿರುವಂಥದ್ದು ನನಗೆ ಒಂದು ಸ್ವಲ್ಪ ಅದು ನಿಜವಾಗ್ಲೂ ಶ್ಲಾಘನೀಯ ಕ್ರಮ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂತಂದ್ರೆ ಒಂದು ರಿಸರ್ಚ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ರಿಸರ್ಚ್ನ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಲ್ಲಿ. ಅದರ ಜೊತೆಗೆ 2,500 ಕೋಟಿ ಅಲ್ಲಿ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಕಾಲೇಜುಗಳಿಗೆ ಕೊಟ್ಟಿದ್ದಾರೆ. ಅವನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿ ಅಲ್ಲಿನ ರಿಸರ್ಚ್ ಕೇಪಬಿಲಿಟೀಸ್ನ ಹೆಚ್ಚಿಸ್ತಾರೆ. ಹಾಗೆ ವಿದ್ಯಾರ್ಥಿಗಳಿಗೂ ಅದರಿಂದ ಅನುಕೂಲ ಆಗುತ್ತೆ. ಸೊ ಈ ತರದ ಅನುಕೂಲಗಳು ಇದಂಗೆ ಎಜುಕೇಶನ್ ಅಲ್ಲಿ ಇದು ಬಹುಶಃ ಇವೆಲ್ಲವನ್ನೂ ಕರೆಕ್ಟ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗೆ ಇನ್ನೊಂದು 10 ಕೋಟಿ ಇಟ್ಟಿದ್ದಾರೆ. ಇನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಹೆಚ್ಚಳ ಮಾಡಿದ್ದಾರೆ. ರೆಸಿಡೆನ್ಷಿಯಲ್ ಸ್ಕೂಲ್ಗಳ ಆರಂಭ ಜಾಸ್ತಿ, ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ ಹೆಚ್ಚು ಮಾಡಬೇಕು ಅಂತ ಮಾಡಿದ್ದಾರೆ. ಬಹುಶಃ ಇವುಗಳೆಲ್ಲವನ್ನೂ ಕರೆಕ್ಟ್ ಆಗಿ ಮಾಡಿದ್ರೆ ಶಿಕ್ಷಣದಲ್ಲಿ ಖಂಡಿತ ಗೇಮ್ ಚೇಂಜರ್ ಆಗ್ಲಿಕ್ಕೆ ಎಲ್ಲ ಈ ಸಾಧ್ಯತೆ. ನಿಮ್ಗೆ ಹೈಯರ್ ಎಜುಕೇಶನ್ ಅಲ್ಲಿ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ ಹ್ಮ್. ಒಂದ್ ಮಾಡ್ತಿದ್ರೆ, ತಂತ್ರಾಂಶ ಉನ್ನತೀಕರಣಕ್ಕೆ 30 ಕೋಟಿ ಕೊಡ್ತಾ ಇದಾರೆ. ಇದು ಹೌದು. ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಮತ್ತೆ ಕಲ್ಯಾಣ ಕರ್ನಾಟಕಕ್ಕೆ 53,000 ವಿದ್ಯಾರ್ಥಿಗಳು 10 ಕೋಟಿ ರೂಪಾಯಿ ಇದು ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಕೊಟ್ಟಿದೆ. ಅನ್ಸುತ್ತೆ. ಹೌದು, ತಾವೇನ್ ಹೌದು, ಹೇಳ್ತೀರಿ? ಹೌದು. ಅದರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳೇನು ಅಂತಂದ್ರೆ, ಈಗ ನಮ್ಗೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ಅವ್ರಿಗೆ, ಯಾಕಂದ್ರೆ ಅವರು ನಮ್ಗೆ ಗೊತ್ತಿದೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಹೊರಗಡೆ ದೇಶಗಳಿಗೆ ಆ ಜೀವನೋಪಾಯಕ್ಕಾಗಿ ಹೋಗುವಂಥದ್ದನ್ನ ನಾವು ನೋಡಿದೀವಿ. ಕರ್ನಾಟಕದ ನರ್ಸ್ಗಳು ಇವನ್ ವಿದೇಶದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಅವ್ರಿಗೆ ಜರ್ಮನಿಗೆ ಹೋಗೋರಿಗೆ ಜರ್ಮನ್ ಭಾಷೆ, ಇಟಾಲಿಗೆ ಹೋಗೋರಿಗೆ ಇಟಾಲಿಯನ್ ಭಾಷೆ, ಸ್ಪ್ಯಾನಿಷ್ ಅಥವಾ ಇನ್ನು ಯಾವುದೇ ಈ ತರದ ಫಾರಿನ್ ಲ್ಯಾಂಗ್ವೇಜ್ಗಳನ್ನ ಒಂದು ಸಬ್ಜೆಕ್ಟ್ ಆಗಿ ಅವ್ರಿಗೆ ಅಲ್ಲೇ ಟ್ರೈನಿಂಗ್ ಕೊಟ್ಬಿಡುದು ಅಂತ ಹೇಳಿ ಈ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅದನ್ನ ಕೂಡ ಇದರಲ್ಲಿ ಆರಂಭ ಮಾಡಿದ್ದಾರೆ. ಇನ್ನು ಈ ವಿದ್ಯಾರ್ಥಿಗಳಿಗೆ ಇಂಟರ್ನ್ಯಾಷನಲ್ ಜಾಬ್ ಫೇರ್ ಅನ್ನ ಮಾಡುವಂಥದ್ದು, ಅಲ್ಲಿ ಯಾವ್ದಾದ್ರು ಅವ್ರಿಗೊಂದ್ ವೇಳೆ ವಿದೇಶಕ್ಕೆ ಹೋಗೋ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಎಲ್ಲೆಲ್ಲಿ ಅವ್ರಿಗೆ ಕೆಲಸ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದನ್ನ ಮಾಡುವಂತ ಕೆಲಸ ಮಾಡಿದ್ದಾರೆ. ಆಮೇಲೆ ಇನ್ನೂ ಒಂದು ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಈವನ್ ಈ ಲಂಬಾಣಿ ಎಂಬ್ರಾಯ್ಡ್ರಿ ಟ್ರೈನಿಂಗ್ ಸೆಂಟರ್ ಅನ್ನ ಮಾಡುವಂಥದ್ದು ನಮ್ಗೆ ಅನೇಕ ಸರಿ ಆ ಕೌಶಲ್ಯವನ್ನ ನೋಡಿ ಖುಷಿ ಆಗುತ್ತೆ. ಎಷ್ಟೋ ಸರಿ ಆ ಲಂಬಾಣಿ ಡ್ರೆಸ್ ನೋಡಿದ್ರೆ ಅದನ್ನ ಮುಂದುವರಿಸ್ಬೇಕಲ್ಲ, ಅಂಥದ್ದೊಂದು ಪರಂಪರೆ ಇದೆ ಅನ್ನುವಂಥದ್ದು. ಆ, ಅದಕ್ಕೊಂದು 2,000 ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದನ್ನ ದಾವಣಗೆರೆ ಮತ್ತೆ ಬೀದರಲ್ಲಿ ಆರಂಭ ಮಾಡಿದ್ದಾರೆ. ಬಹುಶಃ ಇದು ಎಲ್ಲ ನಮ್ಮ ದೇಶೀಯ ಸಂಸ್ಕೃತಿಯಲ್ಲಿ ಈ ತರ ಇರುವಂತಹ ಪ್ರತಿಯೊಂದಕ್ಕೂ ಈ ತರ ಒಂದು ಟ್ರೈನಿಂಗ್ ಕೊಡುವಂಥದ್ದು ಅತ್ಯಗತ್ಯ ಅಂತ ಕಾಣುತ್ತೆ. ಯಾಕಂದ್ರೆ ನಾವು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಮಾಡರ್ನ್ ಡ್ರೆಸ್ಸಸ್ ಕೊನೆಗೆ ಮತ್ತೆ ಇದಾಗಿ ಸೈಕಲ್ಗೆ ಅಳಿಯ ಬರುತ್ತೆ. ಸೊ ಇದ್ರ ಜೊತೆಗೆ ಅದು ಇರ್ಲಿ ಅನ್ನುವಂಥದ್ದು ಆಕ್ಚುಲಿ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಈ ಕ್ಯಾಂಟೀನ್ಗಳನ್ನ ಎಸ್ಪೆಷಲಿ ಕೊಡುವಾಗ ಈ ಸೆಲ್ಫ್ ಹೆಲ್ಪ್ ಸೊಸೈಟಿಗಳಿಗೆ, ಇಂದಿರಾ ಕ್ಯಾಂಟೀನ್ ಸೆಲ್ಫ್ ಹೆಲ್ಪ್ ಸೊಸೈಟಿಗಳಿಗೆ ಕೊಡುವಂಥದ್ದು ಅರ್ಬನ್ ಏರಿಯಾಸ್ ಅಲ್ಲಿ, ಅದು ಬಹುಶಃ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ನಾವೇನ್ ಒಂದು ಕೇರಳದ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಈವನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ವುಮೆನ್ ನಡೆಸುವಂತ ಗುಂಪುಗಳನ್ನೇ ಅಲ್ಲಿ ಕ್ಯಾಂಟೀನ್ಗಳನ್ನ ನಡೆಸುತ್ತೆ. ಸೊ ಈವನ್ ನಾವು ಅದನ್ನ ಮುಂದಕ್ಕೆ ನಾವು ಬಹುಶಃ ನಮ್ಮ ಸರ್ಕಾರಿ ಶಾಲೆಗಳಿಗೂ ತರಬಹುದು. ಅವಾಗ ನೀವು ನಮ್ಗೆ 2,000 1,000 ಹೆಚ್ಚೋದಲ್ಲ, ಅವರೇ ದುಡ್ಕೊಂಡು ಅವರೇನೆ ಎಂಟರ್ಪ್ರಿನರ್ ಆಗಿ ಹೊರಗಡೆಗೂ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವ ಲೆವೆಲ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದಿಷ್ಟು ನನಗೆ ಆ ಯಾವ ವಿಚಾರದಲ್ಲಿ, ಶಿಕ್ಷಣದ ಮತ್ತೆ ಕೌಶಲ್ಯದ ವಿಚಾರದಲ್ಲಿ ಇಷ್ಟ ಆಗಿದ್ದಂತ ಅಂಶಗಳು. ಇನ್ನು ಸಾಕಷ್ಟು ವಿಚಾರಗಳಿದಾವೆ. ನಾನು ಸಮಗ್ರವಾಗಿ ಯಾವ್ಯಾವ್ದು ಗೇಮ್ ಚೇಂಜರ್ ಆಗ್ಬೋದು ಅನ್ನುವಂಥದ್ದನ್ನ ನಾನು ಅವುಗಳನ್ನ ಮಾತ್ರ ಮಾತಾಡ್ತಾ ಇದ್ದೀನಿ. ಆಮೇಲೆ ಈ OBC ಮತ್ತೆ SC ST ಅಂದ್ರೆ ಓವರ್ ಆಲ್ ಜನ ಕಲ್ಯಾಣಕ್ಕಾಗಿ ಏನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ, ಈ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ 20% ಲ್ಯಾಂಡ್ ಅನ್ನ ನಾವು ಕ್ಯಾಟಗರಿ 1, ಕ್ಯಾಟಗರಿ 2A 2B ಇವ್ರಿಗೂ ರಿಸರ್ವ್ ಮಾಡಿರುವಂತದ್ದು. ಅಂದ್ರೆ ಒಂದ್ ವೇಳೆ ಕೈಗಾರಿಕೆ ನೀವು ಮಾಡ್ಬೇಕಂದ್ರೆ ನಿಮ್ಗೆ ಈ ಎಲ್ಲರನ್ನೂ ಒಳಗೊಳ್ಳುವ ಕಾರಣಕ್ಕಾಗಿ ಅವ್ರಿಗೂ ಒಂದಷ್ಟು ಭೂಮಿಯನ್ನ 20% ನಿಮ್ಗೆ ಅಂತ ಹೇಳಿ ತೆಗೆದಿಟ್ಟಿದ್ದಾರೆ. ಆಮೇಲೆ ಒಂದ್ ವೇಳೆ ಅವರು OBCಯ ವಿದ್ಯಾರ್ಥಿಗಳು ಅನ್ಎಂಪ್ಲಾಯ್ಡ್ ಆಗಿದ್ರೆ ಅವ್ರೇನಾದ್ರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು, ನಾವೇನಾದ್ರು ಒಂದು ಎಲೆಕ್ಟ್ರಿಕ್ 4 ವೀಲರ್ ಪರ್ಚೇಸ್ ಮಾಡ್ತೀವಿ, ಅದರಿಂದ ಒಂದೇನೋ ಫುಡ್ ಕಿಯಾಸ್ಕ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತಂದ್ರೆ 3 ಲಕ್ಷದವರೆಗೆ ಅವ್ರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಇಲ್ಲಿದೆ. ಇನ್ನ ಮೈನಾರಿಟೀಸ್ಗೆ ಸಾಕಷ್ಟು ಇದನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. 250 ಕೋಟಿ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ಗೆ ಅಂತ ಕೊಟ್ಟಂಥದ್ದು. ಆಮೇಲೆ 1,000 ಕೋಟಿಯನ್ನ CM ಮೈನಾರಿಟಿ ಕಾಲೋನಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಇದಕ್ಕೆ ಎಲ್ಲದಕ್ಕಿಂತ ನನಗೆ ಇಷ್ಟ ಆದಂತ ಒಂದು ಪ್ರೋಗ್ರಾಮ್ ಏನು ಅಂತಂದ್ರೆ, ಈ ಸೆಲ್ಫ್ ಡಿಫೆನ್ಸ್ ಸ್ಕಿಲ್ನ, ಅಂದ್ರೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲಿಕ್ಕಾಗಿ 25,000 ಹುಡುಗಿಯರಿಗೆ ಮೈನಾರಿಟಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ 169 ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಸೆಲ್ಫ್ ಡಿಫೆನ್ಸ್ ಸ್ಕಿಲ್ ಅಂದ್ರೆ ಸ್ವಯಂ ರಕ್ಷಣೆ ಮಾಡ್ಕೊಳ್ಳುವ ಕರಾಟೆ ಈ ತರದ ಒಂದು ಸ್ಕಿಲ್ ಕೌಶಲ್ಯವನ್ನ ಕಲಿಸುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಬಹುಶಃ ಇದನ್ನ
ಮುಂದೆ ಎಲ್ಲರಿಗೂ ವಿಸ್ತರಿಸುವಂಥದ್ದು ಒಳ್ಳೇದೇ ನನ್ನ ಪ್ರಕಾರ ಸ್ಕೂಲ್ಗಳಲ್ಲಿ. ಆ ತರದ ಅದು ನನಗೆ ತುಂಬಾ ಆ, ಇಷ್ಟ ಆದಂತ ಕಾರ್ಯಕ್ರಮ. ಇನ್ನು ಹಾನ್ರೋರಿಯಂ, ಈ ಜೈನ್ರು, ಸಿಖ್ು ಮತ್ತೆ ಇಮಾಮ್ಸ್ಗೆ ಮಾಸ್ಕ್ಗಳಲ್ಲಿ ಏನು ಇಮಾಮ್ಗಳಿರ್ತಾರೆ ಇವ್ರಿಗೆಲ್ಲರಿಗೂ 6,000 ಪ್ರತಿ ತಿಂಗಳಿಗೆ, ಹಾಗೂ ಅವ್ರಿಗೇನು ಅಸಿಸ್ಟೆಂಟ್ ಆಗಿ ಗ್ರಂಥಿ ಅಥವಾ ಮುಜೀನ್ ಅಂತ ಏನ್ ಕರೀತಾರೆ ಅವ್ರಿಗೆ 5,000 ರೂಪಾಯಿ ಪ್ರತಿ ತಿಂಗಳಿಗೆ ಇದನ್ನ ಹೆಚ್ಚಳ ಮಾಡಿದ್ದಾರೆ. ಇನ್ನ ಯಾರಾದ್ರೂ ಮೈನಾರಿಟೀಸ್ ಮಾಸ್ ಮ್ಯಾರೇಜ್ ಅಲ್ಲಿ ಮದ್ವೆ ಮಾಡಿದ್ರೆ NGO ಗಳಿಗೆ 50,000 ರೂಪಾಯಿ ಅನುದಾನವನ್ನ ಕೊಡುವಂಥದ್ದು. ಅಂದ್ರೆ ಕಡಿಮೆ ಇದರಲ್ಲಿ ಇವಾಗ ತುಂಬಾ ಖರ್ಚು ಮಾಡಕ್ ಆಗಲ್ಲ ಅನ್ನುವಾಗ ಮಾಸ್ ಮ್ಯಾರೇಜಸ್ ನ ಎನ್ಕರೇಜ್ ಮಾಡುವಂಥದ್ದು ಒಳ್ಳೇದು. ಅದನ್ನ ಇದರಲ್ಲಿ ಮಾಡಿರುವಂತ ವಿಚಾರ ಇದೆ. ಇನ್ನ ಅಪ್ಗ್ರೇಡೇಷನ್ ಮಾಡುವಂಥದ್ದು 100 ಉರ್ದು ಮೀಡಿಯಂ ಸ್ಕೂಲ್ಸ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳ ಮಾದರಿಯಲ್ಲಿ ಅಪ್ಗ್ರೇಡ್ ಮಾಡುವಂಥದ್ದನ್ನ ಮಾಡಿದ್ದಾರೆ. ಬಹುಶಃ ಅದರಿಂದ ಇನ್ನಷ್ಟು ಹೆಚ್ಚು ಕೌಶಲ್ಯ ಅವ್ರಿಗೆ ಬರ್ಬೋದು. ಅವಾಗ ಮ್ಯಾಥ್ಸು ಸೈನ್ಸ್ ಕಡೆಗೆ ಇನ್ನಷ್ಟು ಹೆಚ್ಚು ವಿದ್ಯಾರ್ಥಿಗಳು ಈ ಕಡೆಗೂ ಬರ್ಲಿಕ್ಕೆ ಸಾಧ್ಯತೆ ಆಗತ್ತೆ ಅನ್ನುವಂಥದ್ದನ್ನ ನಾನು ನನಗನ್ಸುವಂತ ವಿಚಾರ. ಆಮೇಲೆ SC STP ಪ್ಲಾನ್ ಅಲ್ಲಿ 42,000 ಕೋಟಿ, 42,018 ಕೋಟಿಯನ್ನ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದು ವಿಚಾರ ನನ್ಗೆ ಏನಂತಂದ್ರೆ ಇದನ್ನ ನೀವು ಹೇಗ್ ತಗೋತೀರಾ ಅದ್ರ ಮೇಲೆ ಬಿಟ್ಟತ್ತೆ. ಬಟ್ ಈವನ್ ದನ್ ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಒಂದು ಅಂಬೇಡ್ಕರ್ ಫೆಲೋಶಿಪ್ ಅಂತ ಇಬ್ಬರು Yes. ವಿದ್ಯಾರ್ಥಿಗಳಿಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಥವಾ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದ್ಲಿಕ್ಕೆ ಒಂದೊಂದು ವಿದ್ಯಾರ್ಥಿ ಅಂತ ಇಟ್ಕೊಳ್ಳಿ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದ್ರು. ಕೊಲಂಬಿಯಾ ಯೂನಿವರ್ಸಿಟಿಲಿ ಸಹ ಅವರು ಓದಿದ್ರು. ಹಾಗಾಗಿ ಅವರ ನೆನಪಿಗೆ ಒಂದು ಫೆಲೋಶಿಪ್ ಅಂತ ಇಟ್ಕೊಂಡು 1 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ಪ್ರತಿ ವರ್ಷ ಇಬ್ಬರು ವಿದ್ಯಾರ್ಥಿಗಳಿಗೆ ಕಳಿಸುವಂತ ಕಾರ್ಯಕ್ರಮವನ್ನ ಹಾಕೊಂಡಿದ್ದಾರೆ. ಸೊ ಅದನ್ನ ಒಂದು 50 ಲಕ್ಷ ಬಹುಶಃ ಪ್ರತಿ ವಿದ್ಯಾರ್ಥಿಗೆ ಸಿಗುತ್ತೆ ಅಂತ ಅದನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಮಾನದಂಡ ಬಹುಶಃ ಮುಂದೆ ಅನೌನ್ಸ್ ಮಾಡ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ. ಸೊ ಇನ್ನ ಯಾರಾದ್ರೂ ತುಂಬಾ ಈ ಮಾರ್ಜಿನಲೈಸ್ ಸೆಕ್ಷನ್ಸ್ ಅಲ್ಲಿ ಅವರು ಇದು ಹಸು ಮತ್ತೆ ಎಮ್ಮೆನೇನಾದ್ರು ಸಾಕ್ಬೇಕು ಅಂತಂದಾಗ 50% ಸಬ್ಸಿಡಿಯನ್ನ ಅನೌನ್ಸ್ ಮಾಡಿದ್ದಾರೆ. ಇಲ್ಲ 1.25 ಲಕ್ಷ ರೂಪಾಯಿ ಯಾವ್ದು ಹೆಚ್ಚಳ ಆಗುತ್ತೆ ಅದರ ಪ್ರಕಾರ. ಅಂದ್ರೆ ಈಗ 3 ಲಕ್ಷ ಇದ್ರೆ ಬಹುಶಃ ಅವಾಗ 1.25 ಲಕ್ಷ ಕೊಡ್ತಾರೆ. 2 ಲಕ್ಷ ಇದ್ರೆ 50%, 1 ಲಕ್ಷ ಕೊಡ್ತಾರೆ. ಸೊ ಯಾವ 1.25 ಲಕ್ಷ ಜಾಸ್ತಿ ಇದ್ರೆ ಅದನ್ನ ಕೊಡ್ತಾರೆ, ಇಲ್ಲ ಅಂದ್ರೆ 50% ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಆಗತ್ತೆ ಅದನ್ನ ಕೊಡುವಂಥದ್ದನ್ನ ಮಾಡಿರುವಂಥದ್ದು. ಇನ್ನ ಎಲ್ಲೆಲ್ಲಿ ಯಾವ ಹೋಬಳಿಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ಲ ಅಲ್ಲಿ 26 ಆ ತರದ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನ SC ST ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥದ್ದನ್ನ ಕಾರ್ಯಕ್ರಮವನ್ನ ಕೂಡ ಮಾಡಿದ್ದಾರೆ ಅಂತ. ಅದು ಮತ್ತೆ ಇದರಲ್ಲಿ ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದು ಒಂದು ಕಾರ್ಯಕ್ರಮ ಅಂದ್ರೆ ಸೋಷಿಯಲ್ ಆಡಿಟ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಸೋಷಿಯಲ್ ಆಡಿಟ್ ಸಿಸ್ಟಮ್ ನ ಹಾಸ್ಟೆಲ್ ತಂದ್ರೆ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಇದು ನಮ್ಗೆ ಅವಾಗವಾಗ ಕೇಳ್ತಾ ಇರ್ತೀವಿ, ಇಲ್ಲಿ ಊಟ ಸರಿ ಇರ್ಲಿಲ್ಲ, ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ. ಈ ಸೋಷಿಯಲ್ ಆಡಿಟ್ ಸಿಸ್ಟಮ್ ತಂದ್ರೆ ಅವಾಗ ಎಲ್ಲವೂ ಇವೆಲ್ಲ ಸರಿ ಹೋಗುತ್ತೆ ಅಂತ ಖಂಡಿತ ಅದ್ ಮತ್ತೆ ಎಫೆಕ್ಟಿವ್ ಆಗಿ ಮಾಡ್ಬೇಕು ಅನ್ನೋದನ್ನ. ಆಮೇಲೆ ಈ ಪೋಸ್ಟ್ ಗ್ರಾಜುಯೇಟ್ ಇವಾಗ ಏನಾಗುತ್ತೆ, ಸುಮಾರು ಇನ್ಸ್ಟಿಟ್ಯೂಷನ್ಸ್ ಚೆನ್ನಾಗಿರುತ್ತೆ, ಆದ್ರೆ ಇನ್ಸ್ಟಿಟ್ಯೂಷನ್ಸ್ ನಮ್ಮ ರಾಜ್ಯದಲ್ಲಿ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ನಮ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಇರಲ್ಲ ಈ ಮಕ್ಕಳಿಗೆ. ಹಾಗಾಗಿ 100 ಆ ತರದ ಪ್ರೆಸ್ಟಿಜಿಯಸ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೂ ಸಹ ಸ್ಕಾಲರ್ಶಿಪ್ ನ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿರುವಂತದ್ದು ಇಸ್ ವೆರಿ ಗುಡ್ ಇದು. ಆಮೇಲೆ ಈ ದೇವರಾಜ ರೆಸಿಡೆನ್ಷಿಯಲ್ ಸ್ಕೂಲ್ ನ 4 ರೆವಿನ್ಯೂ ಡಿವಿಷನ್ ಅಲ್ಲಿ ಓಪನ್ ಮಾಡುವಂಥದ್ದು, ಮತ್ತೆ ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗಳನ್ನ ಉನ್ನತೀಕರಿಸುವಂಥದ್ದು, ಮತ್ತೆ ಪ್ರತಿ ಜಿಲ್ಲೆಯಲ್ಲಿ ಅದಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ OBC ಮಕ್ಕಳಿಗೆ. ಅದು ಈ ಸರಿ ಅದಕ್ಕೆ 15 ಕೋಟಿಯನ್ನ ಇಟ್ಟಿದ್ದಾರೆ. ಇನ್ನು VIT ಜೊತೆ ಸೇರಿ 10 ಇಂಜಿನಿಯರಿಂಗ್ ಕಾಲೇಜುಗಳಿಗೆ 50-50 ಅನುಪಾತದಲ್ಲಿ ಹಾಸ್ಟೆಲ್ಗಳ ನಿರ್ಮಾಣ, 10 ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ಗಳ ನಿರ್ಮಾಣ ಕೂಡ ಈ ಆಯವ್ಯಯದಲ್ಲಿ ನೇಮಿಸಿದೆ. ಮತ್ತೆ 100 ಕೋಟಿ ಯಾರು ಈ ಬ್ಯಾಕ್ವರ್ಡ್ ನೊಮ್ಯಾಡಿಕ್ ಕಮ್ಯುನಿಟೀಸ್ ಇರುತ್ತೆ ಅವ್ರಿಗೆ ಅವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ. ಇನ್ನು ಬ್ಯಾಕ್ವರ್ಡ್ ಹಾಸ್ಟೆಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಹೇಳಿ 50 ಕೋಟಿ ರೂಪಾಯಿ ಇಟ್ಟಿರುವಂಥದ್ದು. ಸೊ ಈ ತರದ ಅನೇಕ ಕಾರ್ಯಕ್ರಮಗಳನ್ನ ನಾವು ಈ ಆಯವ್ಯಯವನ್ನ ನೋಡ್ತಾ ಇದ್ದಾಗ ನಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ MSMEಗಳ ಅಭಿವೃದ್ಧಿಗೆ 185 ಕೋಟಿಯನ್ನ ಮೀಸಲಿಟ್ಟಿದ್ರೆ ಇದರಿಂದ ಒಂದು 3,758 MSMEಗಳಿಗೆ ಅನುಕೂಲ ಆಗತ್ತೆ ಅಂತ. ಹಾಗೇನೆ ಒಂದು ನ್ಯೂ IT ಪಾಲಿಸಿ ತರ್ತೀವಿ ಅಂತ ಹೇಳಿದ್ರೆ ಬಹುಶಃ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ಬೇಕು ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಈಗ IT ಅಂದಾಗ ನಮ್ಗೆ ಈಗ ಅವಾಗ IT ಪಾಲಿಸಿ ತಂದಿದ್ರಿಂದ ಬಹುಶಃ ಬೆಂಗಳೂರು ಇವತ್ತು ಈ ಮಟ್ಟಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಕರ್ನಾಟಕದ GSDPಗೆ ಬಹುತೇಕ ಪಾಲು 1/3 ಪಾಲು ನಮ್ಗೆ ಯಾವ್ದು ಸಿಗುತ್ತೆ ಅಂತಂದ್ರೆ ಅದು ನಮ್ಗೆ IT ಸರ್ವಿಸಸ್ ಇಂದ ಸಿಗುತ್ತೆ. ಅದಕ್ಕೆ ಹೆಚ್ಚಿನ ಕೊಡುಗೆ IT BT ಇಂದ ಸೇರುತ್ತೆ. ಸೊ ಈ ಹೊಸದೊಂದು IT ಪಾಲಿಸಿ ಏನಂತಂದ್ರೆ ಅದರಿಂದ ಏನ್ ಅನುಕೂಲ ಆಗತ್ತೆ ಅಂತಂದ್ರೆ ಇದರಲ್ಲಿ ಬೇರೆ ರಾಜ್ಯದ ಕೇವಲ ಬೆಂಗಳೂರಲ್ಲೇ ಸೀಮಿತಗೊಂಡಿರುವಂತ
ಈ IT ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಈಗ ಅಲ್ಲಿ ಇಲ್ಲಿ ನಮಗೆ ಮೈಸೂರು ಅಥವಾ ಮಂಗಳೂರು ಧಾರವಾಡದಲ್ಲಿ ಸ್ವಲ್ಪ ಕಾಣಿಸ್ತದೆ. ಇದಾದ ಹೊಸದೊಂದು ಪಾಲಿಸಿ ಮಾಡಿದ್ರೆ Tier 2 ಮತ್ತೆ Tier 3 ಸಿಟೀಸ್ ಅಲ್ಲಿ ಕೂಡ ಇವು ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು. ಈವನ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಇವತ್ತು ಬಹುಶಃ ಹೆಚ್ಚು ಸದ್ದು ಮಾಡ್ತಾ ಇದೆ. ಆ ತರದಕ್ಕೆ ಅದಕ್ಕಾಗಿ ಒಂದು ಸೆಂಟರ್ ಫಾರ್ AI ಫಾರ್ ಟೆಕ್ನಿಕಲ್ ಸೊಲ್ಯೂಷನ್ಸ್ ಅಂತ ಹೇಳಿ ಒಂದು ಓಪನ್ ಮಾಡಿ, ಅದಕ್ಕೆ ಈ 5 ವರ್ಷಗಳಲ್ಲಿ, ಮುಂದಿನ 5 ವರ್ಷಗಳಲ್ಲಿ 50 ಕೋಟಿ ರೂಪಾಯಿ ಮೀಸಲಿದೆ. ಅಂದ್ರೆ ಪ್ರತಿ ವರ್ಷ ಅಂದಾಜು ಒಂದು 10 ಕೋಟಿ ಅಂತ ಇಟ್ಕೊಳ್ಳೋಣ. ಇದು ಕೇಂದ್ರ ಸರ್ಕಾರದ ಮೊನ್ನೆಯ ಆಯವ್ಯಯದಲ್ಲಿ ಕೂಡ ನಾವು ಗಮನಿಸಿದ್ವಿ. 500 ಕೋಟಿ ಇಟ್ಟಂತದ್ದು 4 ಸೆಂಟ್ರು ಒಂದು ಬೆಂಗಳೂರಿಗೆ ಬರ್ತಾ ಇದೆ ಅದರಲ್ಲಿ. ಸೊ ಇದರ ಮುಂದುವರೆದು ನನಗೆ ಅನ್ಸುತ್ತೆ ಇದನ್ನ ನಾವು ಬಹುಶಃ 5-10 ಕೋಟಿಯನ್ನ ನಾವು ಇನ್ನ ಬೇರೆ, ಇವಾಗ ಯಾಕಂದ್ರೆ ಅದು ಇಲ್ಲಿ ಬರೋದ್ರಿಂದ ಧಾರವಾಡದಲ್ಲೋ ಇಲ್ಲ ರಾಯಚೂರಲ್ಲಿ ಎಲ್ಲಿ ನಮ್ಗೆ ಅದರ ಅಗತ್ಯ ಇದೆ ಅಲ್ಲಿ ನಾವು ಅದನ್ನ ಆ, ಸ್ಥಾಪನೆ ಮಾಡಿದ್ರೆ AI ಅಲ್ಲಿನ ವಿದ್ಯಾರ್ಥಿಗಳಿಗೂ ಅದರದ್ದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನಗೆ ಅನ್ಸುತ್ತೆ. ಆಮೇಲೆ ಸೆನ್ಸಾರ್ ಟೆಕ್ನಾಲಜಿ ಇನ್ನೋವೇಷನ್ ಹಬ್ ಅಂತ ಹೇಳಿ ಒಂದು ಮಾಡಬೇಕು ಅಂತ ಹೇಳಿ ಅದಕ್ಕೆ ಸೆನ್ಸಾರ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಅದಕ್ಕೆ ಒಂದು 99 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಸೊ ಈ ತರದ್ದು ಕಾರ್ಯಕ್ರಮಗಳು ಮತ್ತೆ ಟೂರಿಸಂ ಡೆವಲಪ್ ಮಾಡಕ್ಕೆ ಒಂದು 8,000 ಕೋಟಿ ಒಂದು ಅಂದ್ರೆ ಅದೊಂದು 5 ವರ್ಷದ ಸ್ಕೀಮ್, ಅದು 1.5 ಲಕ್ಷ ಜಾಬ್ ಕ್ರಿಯೇಟ್ ಆಗತ್ತೆ ಅಂತ ಹೇಳಿ ಅದನ್ನೊಂದು ಮಾಡಿದ್ದಾರೆ. ಆಮೇಲೆ ಒಂದು ಇದು ಒಲಿಂಪಿಕ್ಸ್ಗೆ ಇವಾಗಿಂದ ಒಂದು ಗುರಿ ಇಟ್ಕೋಬೇಕು, ರಾಜ್ಯದಿಂದ ಒಲಿಂಪಿಕ್ಸ್ ಗೆ ನಮ್ಮ ಸ್ಪರ್ಧಾಳುಗಳಿಗೆ ಎನ್ಕರೇಜ್ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಆಯವ್ಯಯದಲ್ಲಿ ಕಾಣಿಸ್ತಾ ಇದೆ. 60 ಟ್ಯಾಲೆಂಟೆಡ್ ಸ್ಪೋರ್ಟ್ಸ್ ಮೆನ್ ಐಡೆಂಟಿಫೈ ಮಾಡಿ ಅವ್ರಿಗೆ 10 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಟ್ಟು ಟ್ರೈನಿಂಗ್ ಕೊಡುವಂಥದ್ದು ಅಂತ. ಸೊ ಇದಕ್ಕೆ 6 ಕೋಟಿ ಮೀಸಲಿಟ್ಟಿದ್ದಾರೆ. ಬಹುಶಃ ಈ ಟ್ರೈನಿಂಗ್ ಕರೆಕ್ಟ್ ಆಗಿ ಅವ್ರಿಗೆ ಸಿಕ್ಕು ಒಲಿಂಪಿಕ್ಸ್ 2028ರಲ್ಲಿ ಪದಕ ಬಂದ್ರೆ ಖಂಡಿತ ಇವಾಗಿಂದ ಟ್ರೈನಿಂಗ್ ಕೊಟ್ಟಿದ್ದಕ್ಕೂ ಒಂದು ಅನುಕೂಲ ಆಗುತ್ತೆ. ಅದಕ್ಕೊಂದು ಪ್ರಯತ್ನ ಅಂತೂ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ಆಮೇಲೆ 100 ಶಾಲೆಗಳಲ್ಲಿ ಪ್ಲೇ ಗ್ರೌಂಡ್ಗಳನ್ನ ಸ್ಥಾಪನೆ ಮಾಡಿ, ಯಾಕಂದ್ರೆ ಸ್ಕೂಲ್ಗಳಲ್ಲಿ ಪ್ಲೇ ಗ್ರೌಂಡ್ ಡೆವಲಪ್ ಆಗಿರಲ್ಲ. ಸೊ ಹೊಸದಾಗಿ ನಿರ್ಮಾಣ ಮಾಡ್ತೀವಿ 100 ಶಾಲೆಗಳಲ್ಲಿ ಅಂತ ಹೇಳಿ ಅದಕ್ಕೊಂದು ಸರ್ ಓವರ್ 5 ಲಕ್ಷ. ತುಂಬಾ ವಿಸ್ತಾರವಾಗಿ ಹೇಳ್ತಾ ಇದ್ರೆ ನನಗೆ ಸಮಯ ಬಹಳ ಕಮ್ಮಿ ಇದೆ. ಓಕೆ. ಎರಡು ಎರಡು ಸೊ ಈಗ point ನಾನು ನಿಮ್ಮ ಫೈನಲಿ ಒಂದು conclusion ಕೂಡ ವಿಚಾರನ ಓವರ್ ಆಲ್ ಹಾ, ಬಜೆಟ್ ನ ನೀವು ಹೇಗೆ ನೋಡ್ತೀರಾ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಯಾ ಒಂದು ವಿಚಾರವನ್ನ ಹೇಳ್ಬಿಟ್ಟು ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಏನಂತಂದ್ರೆ ಆಯವ್ಯಯ ಡೆಫಿನೆಟ್ಲಿ ಒಂದು ಆ, ಒಂದು ಮಟ್ಟಕ್ಕೆ ಓವರ್ ಆಲ್ ಇದಕ್ಕೆ ಫಿಸಿಕಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಆದ್ರೆ ನಾನು ಆಶಿಸೋದೇನು ಅಂತಂದ್ರೆ ಈ ಟಾರ್ಗೆಟ್ ಏನು ರೆವಿನ್ಯೂ ಟಾರ್ಗೆಟ್ಸ್ ನ ಎಷ್ಟೆಷ್ಟು ಕಲೆಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅದೆಲ್ಲವನ್ನ ಶಿಸ್ತುಬದ್ಧವಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಅದರದ ಸ್ಟಾಕ್ ತಗೊಂಡು ಮತ್ತೆ ಅನುಷ್ಠಾನವನ್ನು ಅಷ್ಟೇ ಯಶಸ್ವಿಯಾಗಿ ಮಾಡಬೇಕು. ಯಾಕೆಂತಂದ್ರೆ ಎಲ್ಲವೂ ಪ್ಲಾನ್ ಚೆನ್ನಾಗಿರುತ್ತೆ, ಪ್ರೋಗ್ರಾಮ್ ಚೆನ್ನಾಗಿದೆ, ಎಜುಕೇಶನ್ ಚೆನ್ನಾಗಾಗ್ತಾ ಇದೆ, ಜನರ ಕಲ್ಯಾಣ ಚೆನ್ನಾಗಾಗತ್ತೆ ಅಂದ್ರೆ ಅದೇ ಪ್ರತಿ 3 ತಿಂಗಳಿಗೊಮ್ಮೆ ಒಂದು ಅವಲೋಕನ ಮಾಡಿ ಇದನ್ನ ಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಲಿ ಅನ್ನುವಂಥದ್ದು ನನ್ನ ಆಶಯ. ಎಸ್, ಇದು ಬಜೆಟ್ ಕುರಿತಂತೆ ಅಂದ್ರೆ ನಾನು 7.3 ರೆವೆನ್ಯೂ ಏನು ಒಂದು ಇದರಲ್ಲಿ ನಮ್ಮ ಗ್ರೋತ್ ಇದೆ, 11.1 ಗ್ರೋತ್ ನಾವು ಮಾಡ್ತಾ ಇದೀವಿ. ಹಾಗೆ 24.9 ಅಷ್ಟು ನಾವು ಒಂದು ಆ ಆರ್ಥಿಕ ಶಿಸ್ತನ್ನ ಉಳಿಸ್ಕೊಂಡಿದೀವಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು. ಅದನ್ನ ಸಹ ಇವಾಗ ಸಾಕಷ್ಟು ಅಂಶಗಳನ್ನ ತಜ್ಞರಾದ ಕೇಶವ್ ಸರ್ ಮುಂದೆ ಇಟ್ಟಿದ್ದಾರೆ. ಇದರಲ್ಲಿ ಹೆಚ್ಚು ಅಂಶಗಳನ್ನು ಅವರಿಗೆ ಬಿಟ್ಟಿದ್ದೀವಿ. ಇನ್ನು ಉಳಿದಂತೆ ನಮ್ಮ ವಿಶ್ಲೇಷಣೆ ಇರುತ್ತೆ ಮತ್ತು ಬೇರೆ ಕೃಷಿ ಮತ್ತು ಆಯಾ ಕ್ಷೇತ್ರದ ತಜ್ಞರು ಕೂಡ ಮಾತನಾಡಿಸ್ತೀವಿ. ಇನ್ನು 1-2 ದಿನ ಈ ಬಜೆಟ್ ನ ಚರ್ಚೆಗೂ ನಡೀತಾ ಇರುತ್ತೆ. ಕೇಶವ್ ಅವರ ಒಂದು ವಿಶ್ಲೇಷಣೆ ಅತ್ಯಂತ ಸಮಗ್ರವಾಗಿ ಮತ್ತು ಸ್ಥೂಲವಾಗಿ ನಿಮ್ಗೆ ಎಲ್ಲ ಮಾಹಿತಿಗಳನ್ನ ತೆರೆದಿಟ್ಟಿದ್ದಾರೆ. ನಮ್ಮ ಚಾನೆಲ್ ನ ವೀಕ್ಷಕರು ಇಷ್ಟು ಒಂದು ಆರ್ಥಿಕ ಒಂದು ವಿಚಾರವನ್ನು ತೆರೆದಿಟ್ಟಿದ್ದಕ್ಕೆ ಮತ್ತು ಬಜೆಟ್ ನ ವಿಶ್ಲೇಷಣೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಮತ್ತೆ ನಿಮ್ಮನ್ನು ಭೇಟಿ ಆಗ್ತಿರ್ತೀವಿ. ಮತ್ತೆ ನಿಮ್ಮ ಜೊತೆ ಮಾತನಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ.